ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್, ಅಭ್ಯಾಸ ಎಲ್ಲ? ಎಲ್ಲರೂ ಕೂಡ ಚೆನ್ನಾಗಿ ಕಲಿತಿದ್ದೀರಾ, ಅಭ್ಯಾಸ ಮಾಡ್ತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ ಮಕ್ಕಳೇ. ಹಾಗಿದ್ರೆ ಇವತ್ತಿನ ನಮ್ಮ ಈ ಒಂದು ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ NCERT ಎಕ್ಸಾಂಪ್ಲರ್ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಫಸ್ಟ್ ಇಯರ್ PUC ಅಲ್ಲಿ ಬರುವಂತಹ ಸೆಕೆಂಡ್ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನ ಮೇಲೆ ಇರುವಂತಹ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದೀವಿ. ಎಂಥ ಕ್ವೆಶನ್ಸ್ ಗಳಪ್ಪ ಅಂತ ಅಂದ್ರೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದೀವಿ. ಫೈನ್. ಇನ್ನು ಈ ಚಾಪ್ಟರ್ನ ವೇಟೇಜ್ ಅಂತ ಬಂದಾಗ, ಅಂದ್ರೆ ಈ ಚಾಪ್ಟರ್ ಮೇಲಿಂದ KCET ಯಲ್ಲಿ ಎಷ್ಟು ಪ್ರಶ್ನೆ ಬರುತ್ತೆ, ಎಷ್ಟು ಮಾರ್ಕ್ಸ್ಗೆ ಅಂದ್ರೆ ಅಗೇನ್ ಒಂದು ಪ್ರಶ್ನೆ 1 ಮಾರ್ಕ್. ಓಕೆ, ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಫಸ್ಟ್ ಇಯರ್ PUC ಯಾವುದೇ ಚಾಪ್ಟರ್ ಅನ್ನ ನೀವು ತಗೊಂಡ್ರು ಕೂಡ ಆ ಚಾಪ್ಟರ್ ಇಂದ ಬರುವಂತದ್ದು ಒಂದೇ ಪ್ರಶ್ನೆ, ಅಂದ್ರೆ ಯು ಆರ್ ಗೆಟಿಂಗ್ 1 ಮಾರ್ಕ್. ಓನ್ಲಿ 1 ಮಾರ್ಕ್ ಅಂತ ನಾನು ಹೇಳಲ್ಲ, ಬಿಕಾಸ್ ಆ ಒಂದೇ ಮಾರ್ಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ರ್ಯಾಂಕ್ನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗುತ್ತೆ, ನಿಜ ಅಲ್ವಾ? ಪ್ರತಿಯೊಂದು ಮಾರ್ಕ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಈ ಚಾಪ್ಟರ್ ಅನ್ನ ನಾವು ತರೋದ್ರೆ 1 ಮಾರ್ಕ್ ಅನ್ನ ಈಸಿಯಾಗಿ ತಗೋಬಹುದು ಅಂತ ಆಯ್ತು. ಫೈನ್. ಓಕೆ, ಇನ್ನು ಈ ಚಾಪ್ಟರ್ನ ಮೇಲೆ ಯಾವ ರೀತಿ ಕಾನ್ಸೆಪ್ಟ್ಗಳು ನಮಗೆ, ಅಂದ್ರೆ ಯಾವ ರೀತಿ ಕಾನ್ಸೆಪ್ಟ್ನ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬರುತ್ತೆ ಅಂತ ಅಂದ್ರೆ ಬೇಸಿಕಲಿ ಡೊಮೇನ್ ಹಾಗೆ ರೇಂಜ್. ಏನು? ಡೊಮೇನ್ ಅಂಡ್ ರೇಂಜ್ ಏನಿರುತ್ತಲ್ಲ, ಈ ಒಂದು ಕಾನ್ಸೆಪ್ಟ್ನ ಮೇಲೆ ಅತಿ ಹೆಚ್ಚು ಕ್ವೆಶನ್ಸ್ ಗಳನ್ನ ಕೇಳಿರುವಂಥದ್ದು. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಗಳನ್ನ ನೋಡಿದಾಗ ಯೂಶಲಿ ಇಲ್ಲ ಡೊಮೇನ್ ಇಲ್ಲ ರೇಂಜ್, ಅಥವಾ ಡೊಮೇನ್ ಮತ್ತೆ ರೇಂಜ್ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ ಕೇಳಿದ್ದಾರೆ. ಅಂದ್ರೆ ಫಂಕ್ಷನ್ನ ಮೇಲೆ, ಕೆಲವೊಮ್ಮೆ ರಿಲೇಷನ್ನ ಮೇಲೆ ಕೂಡ ಪ್ರಶ್ನೆ ಬರುವಂತ ಚಾನ್ಸ್ ಇರುತ್ತೆ. ಕ್ಲಿಯರ್? ಈಸಿಯಾಗಿ ಇರುವಂಥದ್ದು. ಬಟ್ ಡೊಮೇನ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡೋದು ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ರೆ ಮೋಸ್ಟ್ ಆಫ್ ದ ಚಾಲೆಂಜಿಂಗ್ ಕ್ವೆಶನ್ಸ್ಗಳು ಅಂತ ಏನು ಇಲ್ಲ ಇದರಲ್ಲಿ. ಡೊಮೇನ್ ರೇಂಜ್ ಫೈಂಡ್ ಔಟ್ ಮಾಡೋದು ಅಷ್ಟೇ ಇಲ್ಲಿ ನಿಮಗೆ ಇರೋದು. ಗೆಟ್ಟಿಂಗ್ ಇಟ್? ಇಸ್ ದಿಸ್ ಕ್ಲಿಯರ್? ಸರಿ, ಹಾಗಿದ್ರೆ ಈಗ ನಾವು ನಮ್ಮ ಫಸ್ಟ್ ಕ್ವೆಶನ್ ನ ಕಡೆಗೆ ಹೋಗೋಣ. ಇಫ್ f of x is equal to ax plus b, where a and b are integers, f of -1 is equal to -5, ಹಾಗೆ f of 3 is equal to 3, then a and b are equal to what ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಇಲ್ಲಿ ನಮಗೆ ಆಲ್ರೆಡಿ ಒಂದು ಫಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಕ್ವೆಶನ್ ನಮ್ಮ NCERT ಎಕ್ಸಾಂಪ್ಲರ್ ಇಂದ ತಗೊಂಡಿರುವಂತದ್ದು. ಫೈನ್. ಸೊ ಪ್ರಶ್ನೆಯಲ್ಲಿ ಏನ್ ಕೊಟ್ಟಾರೆ ಅಂದ್ರೆ ದೇ ಹ್ಯಾವ್ ಗಿವೆನ್ ದ ಫಂಕ್ಷನ್ ಆಲ್ರೆಡಿ. ಏನದು ಫಂಕ್ಷನ್? f of x is equal to ax plus b ಅಂತ ಹೇಳಿ. ವೇರ್ ಇನ್ ದಿಸ್ ಫಂಕ್ಷನ್ a ಮತ್ತೆ b ಗಳು ಎರಡೂ ಕೂಡ ಇಂಟಿಜರ್ಸ್ ಅಂತ ಹೇಳ್ತಿದ್ದಾರೆ. ಸರಿ, ಹಾಗೆ ಮತ್ತೊಂದು ವಿಷಯ ಏನ್ ಕೊಟ್ಟಾರಪ್ಪ ಅಂದ್ರೆ ವೆನ್ ಯು ಪುಟ್ x equal to -1, ಆ ಒಂದು ಫಂಕ್ಷನ್, ಪರ್ಟಿಕ್ಯುಲರ್ ಫಂಕ್ಷನ್ ನ ಔಟ್ಪುಟ್ ನಮಗೆ -5 ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ವೆನ್ ಯು ಪುಟ್ x equal to 3, ಆ ಪರ್ಟಿಕ್ಯುಲರ್ ಫಂಕ್ಷನ್ ಏನಿದೆಯಲ್ಲ, ಫಂಕ್ಷನ್ ನ ಔಟ್ಪುಟ್ 3 ಆಗಿ ಬರುತ್ತೆ ಔಟ್ಪುಟ್ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದಾ? ಹಾಗಿದ್ರೆ ನಾವು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ಇವಾಗ ಯೂಸ್ ಮಾಡ್ಕೊಳ್ಳೋಣ. ನಮ್ಮ ಇಲ್ಲಿ ಗುರಿ ಏನಪ್ಪಾ ಅಂದ್ರೆ ಎ ಮತ್ತೆ ಬಿ ಗಳ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಈಸಿ ಇದೆ ಕ್ವೆಶನ್, ಹೌದಾ? x equal to, ಫಸ್ಟ್ ಏನ್ ಮಾಡ್ತೀನಿ, x equal to -1 ಹಾಕ್ತೀನಿ. ಸೊ ಹಾಕಿದಾಗ ಏನಾಗುತ್ತೆ, ದಟ್ ಈಸ್ f of -1 is equal to, ಇಲ್ಲಿನೋ ಎಲ್ಲಿ x ಇದೆನೋ ಅಲ್ಲಿ -1 ಹಾಕಿ, a into -1 plus b. ಸೊ f of -1 is equal to -a plus b. And we know that f of -1 is equal to -5. ಕರೆಕ್ಟ್ ಅಲ್ವಾ? f of -1 ಅಂದ್ರೆ -5 ಗೆ ಈಕ್ವಲ್, ವಿಚ್ ಇಸ್ ಈಕ್ವಲ್ ಟು -a plus b. -a plus b. ಹೌದಾ? ಇದನ್ನ ನಾನು ಇಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ನಾನು x equal to 3 ಅಂತ ಹೇಳಿ ತಗೊಳ್ತೀನಿ. ಈಗ ಲೆಟ್ ಮಿ ಟೇಕ್ x equal to 3. ಸೊ ಏನಾಗುತ್ತೆ ಅವಾಗ, x equal to 3 ಅನ್ನ ಇಲ್ಲಿ ಹಾಕೋಣ. ಕೊಟ್ಟಿರುವಂತಹ ಫಂಕ್ಷನ್ ದಟ್ ಈಸ್ f of 3 is equal to a into 3 plus b. ಹೌದಾ? ಸೊ f of 3 is equal to 3a plus b. What is f of 3 is equal to? f of 3 is equal to 3. So 3 is equal to 3a plus b.
ಇದು ನಮ್ಮ ಎರಡನೇ ಈಕ್ವೇಶನ್ ಆಗಲಿ. ಲೆಟ್ ಮೀ ಟೇಕ್ ದಿಸ್ ಆಸ್ ಈಕ್ವೇಶನ್ 2. ಈಗ ನಮಗೆ ಈಕ್ವೇಶನ್ 1 ಹಾಗೆ ಈಕ್ವೇಶನ್ 2ಗಳು ಎರಡೂ ಕೂಡ ಸಿಕ್ತು. ಏನ್ ಮಾಡ್ಬೇಕು ಇವಾಗ? ಎರಡೂ ಈಕ್ವೇಶನ್ ಅನ್ನ ನಾವು ಯೂಸ್ ಮಾಡಿ ಎ ಮತ್ತೆ ಬಿ ಗಳ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಡಿವೈಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಏನ್ ಮಾಡಬೇಕು? ಸೊ ನಾನೇನ್ ಮಾಡ್ತೀನಿ, ಈಕ್ವೇಶನ್ 1 ಇಂದ ಈಕ್ವೇಶನ್ 2 ಅನ್ನ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. ಅಂದ್ರೆ ಲೆಟ್ ಮೀ ಕೀಪ್ ಈಕ್ವೇಶನ್ 1 ಆಸ್ ಇಟ್ ಈಸ್, ದಟ್ ಈಸ್ -a + b is equal to -5. ಈ ಕಡೆಗೆ ಸೆಕೆಂಡ್ ಈಕ್ವೇಶನ್ ಏನಿದೆ ಅಲ್ಲ, ಏನದು? 3a + b is equal to 3. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ, ಹೌದಾ? ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಸೆಕೆಂಡ್ ಈಕ್ವೇಶನ್ ಇಂದು ಸೈನ್ ಅನ್ನ ಚೇಂಜ್ ಮಾಡ್ತೀರಾ. ಮಾಡ್ರಿ. ಸೊ ವೆನ್ ಯು ಚೇಂಜ್ ದ ಸೈನ್, +b -b ಕ್ಯಾನ್ಸಲ್ ಆಗುತ್ತೆ. -3a - a ಅಂದ್ರೆ -4a ವಿಚ್ ಇಸ್ ಈಕ್ವಲ್ ಟು -3 - 5 ಅಂದ್ರೆ -8. ಕರೆಕ್ಟ್ ಅಲ್ವಾ? ಈಗ ಮೈನಸ್ಗಳೆರಡು ಕ್ಯಾನ್ಸಲ್ ಆಗುತ್ತೆ. a is equal to 8 divided by 4. 4 2s are 8. ಸೊ a will be equal to 2. ಕರೆಕ್ಟ್ ಅಲ್ವಾ? ನಮಗೇನ್ ಬಂತು? a ವ್ಯಾಲ್ಯೂ ಬಂದ್ಬಿಡ್ತು. ಈಗ ನಮಗೆ b ವ್ಯಾಲ್ಯೂ ಬೇಕು ಅಂದ್ರೆ ಯಾವ್ದಾದ್ರೂ ಒಂದು ಇಕ್ವೇಶನ್ ಅಲ್ಲಿ a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಸಬ್ಸ್ಟಿಟ್ಯೂಟಿಂಗ್ equation, sorry, a is equal to 2 in equation 1. equation 1 ನಲ್ಲಿ ಹಾಕೋಣ. ಏನ್ ಬರುತ್ತೆ? ಸೊ a value is 2, -2 ಆಗುತ್ತೆ. ಪ್ಲಸ್ b is equal to -5. ಸೊ b is equal to -5, -2 ನ ಈ ಕಡೆ ತಂದ್ರೆ +2 ಆಗುತ್ತೆ. therefore you will get b is equal to -3. a is equal to 2, b is equal to -3 ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. therefore ಆಪ್ಷನ್ ಬಿ is the right answer. ಓಕೆ, ಆಪ್ಷನ್ ಬಿ is the right answer. ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ಏನಿದೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್? The domain and range of the real function defined by f of x is equal to 4 minus x divided by x minus 4 is given by what ಅಂತ ಕೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಾವು ಕೊಟ್ಟಿರುವಂತಹ ಫಂಕ್ಷನ್ನ ಡೊಮೇನ್ ಹಾಗೆ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ಪ್ರಶ್ನೆ ಕೂಡ ನಿಮ್ಮ NCERT ಎಕ್ಸಾಂಪ್ಲರ್ ಇಂದ ತಗೊಂಡಿರುವಂಥದ್ದು, ಸರಿನಾ? ಹಾಗಿದ್ರೆ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡಿ. ಡೊಮೇನ್ ಅಂದ್ರೆ ಏನು? ಇನ್ಪುಟ್. ರೇಂಜ್ ಅಂದ್ರೆ ಏನು? ಔಟ್ಪುಟ್. ಹಾಗಿದ್ರೆ ಮೊದಲು ಇನ್ಪುಟ್ ಏನ್ ಕೊಡಬಹುದು ಅಂತ ತಿಳ್ಕೊಳ್ಳೋಣ, ಆಮೇಲೆ ಔಟ್ಪುಟ್ ಬಗ್ಗೆ ಮಾತಾಡೋಣ. ಸೊ ಮೊದಲು ಕೊಟ್ಟಿರುವಂತಹ ಫಂಕ್ಷನ್ ಯಾವ ರೀತಿ ಇದೆ ನೋಡ್ರಿ. ರ್ಯಾಷನಲ್ ಫಂಕ್ಷನ್ ಇದು, ಹೌದಾ? ಸೊ f of x is equal to 4 minus x divided by x minus 4, ಹೌದಾ? ಸೊ ರ್ಯಾಷನಲ್ ಫಂಕ್ಷನ್ ಅಂತ ಹೇಳಿದೆ. ರ್ಯಾಷನಲ್ ಫಂಕ್ಷನ್ ನ ಕಥೆ ಏನು? ಈ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಅಥವಾ ಯಾವುದಾದ್ರೂ ಇರಲಿ, ಫ್ರಾಕ್ಷನ್ನೋ, ರ್ಯಾಷನಲ್ ನಂಬರೋ, ರ್ಯಾಷನಲ್ ಫಂಕ್ಷನ್ ಏನಾದ್ರೂ ಇರಲಿ, ನಾವು ಅಲ್ಲಿ ಗಮನ ಹರಿಸಬೇಕಾಗಿರೋದು ಡಿನೋಮಿನೇಟರ್ ಕಡೆಗೆ. ಯಾವಾಗ್ಲೂ ಕೂಡ ಡಿನೋಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಬಿಕಾಸ್ ಡಿನೋಮಿನೇಟರ್ 0 ಆದ್ರೆ ನಾಟ್ ಡಿಫೈನ್ಡ್ ಆಗುತ್ತೆ. ಹಾಗಿದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರೋದು ಏನಪ್ಪಾ ಅಂದ್ರೆ, ಯಾವ ಒಂದು ವ್ಯಾಲ್ಯೂ ಅನ್ನ ಇಲ್ಲಿ ಹಾಕಿದಾಗ, ಎಕ್ಸ್ ವ್ಯಾಲ್ಯೂ ಹಾಕಿದಾಗ ಅದು ಡಿನೋಮಿನೇಟರ್ ನ 0 ಮಾಡುತ್ತೋ ಅದನ್ನ ಪ್ರಿವೆಂಟ್ ಮಾಡೋದೇ ನಮ್ ಕೆಲಸ. ಅಂದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ನಾವು ಇನ್ಪುಟ್ ಆಗಿ ಕೊಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಈಗ ನನಗೆ ಹೇಳಿ, ನಾವು ಯಾವ ವ್ಯಾಲ್ಯೂ ಅನ್ನ ಇಲ್ಲಿ ಹಾಕಿದಾಗ ಸಚ್ ದಟ್ ಈ ಕಂಪ್ಲೀಟ್ ಫಂಕ್ಷನ್ ನಾಟ್ ಡಿಫೈನ್ಡ್ ಆಗುತ್ತೆ? ಎಸ್, +4 ಅನ್ನ ಹಾಕಿದಾಗ ಆಗುತ್ತೆ. ಹಾಗಿದ್ರೆ ಡೊಮೇನ್ ಅನ್ನ ನಾವೇನ್ ಕೊಡಬಹುದು? ಇನ್ಪುಟ್. ಅಂದ್ರೆ ಡೊಮೇನ್ ಕ್ಯಾನ್ ಬಿ ಆಲ್ ರಿಯಲ್ ನಂಬರ್ಸ್, ಯಾವುದೇ ರಿಯಲ್ ನಂಬರ್ಸ್ ಗಳನ್ನ ನೀವು ಕೊಡಬಹುದು, ಆದ್ರೆ ಎಕ್ಸೆಪ್ಟ್ ಮೈನಸ್ ಈ ಒಂದು 4 ಅನ್ನ ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ 4 ಅನ್ನುವಂಥ ವ್ಯಾಲ್ಯೂ ಅನ್ನ ಬಿಟ್ಟು ಬೇರೆ ಎಲ್ಲಾ ರಿಯಲ್ ನಂಬರ್ಗಳನ್ನ ನೀವು ಕೊಡಬಹುದು. ಓಕೆ, ಸೊ 4 ಅನ್ನ ನಾವು ಯಾವಾಗ್ಲೂ ಈ ರೀತಿ ವಿತ್ ಇನ್ ದ ಕರ್ಲಿ ಬ್ರಾಕೆಟ್ಸ್ ಅಲ್ಲಿ ಬರಿಬೇಕು. ರಿಮೆಂಬರ್, ಆಪ್ಷನ್ ಅಲ್ಲಿ ಚೂಸ್ ಮಾಡ್ಬೇಕಾದ್ರೂ ಹುಷಾರಾಗಿರ್ಬೇಕು ನಾವು. ಓಕೆ, ಒಂದ್ ವೇಳೆ ಒಂದೊಂದ್ಸಲ ಇಂಟರ್ವೆಲ್ ಅಲ್ಲಿ ಕೊಟ್ಟಿರ್ತಾರೆ, ಇಂಟರ್ವೆಲ್ ಅಲ್ಲಿ ಬರೋದಿಲ್ಲ. ದಿಸ್ ಇಸ್ ಯಾವುದೇ ಎಲಿಮೆಂಟ್ ಇರ್ಲಿ ಅದು ವಿತ್ ಇನ್ ದ ಸೆಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೇಕು. ಅಂದ್ರೆ ಯಾವ ವ್ಯಾಲ್ಯೂ ಅನ್ನ ಬಿಡ್ತಿದಿರೋ ಅದು ಕರ್ಲಿ ಬ್ರೇಸಸ್ ಅಲ್ಲಿ ನೀವು ತೋರಿಸ್ಬೇಕು. ಸರಿ, ಸೊ ದಿಸ್ ಇಸ್ ದ ಡೊಮೇನ್. ವಾಟ್ ಅಬೌಟ್ ರೇಂಜ್? ಈಗ ನೋಡಿ, ಒಂದು ಕೆಲಸ ಮಾಡೋಣ, ಇಲ್ಲೇನಾದ್ರೂ ಫಿಲ್ಟರ್ ಮಾಡ್ಲಿಕ್ಕೆ ಆಗತ್ತಾ ಅಂತ ನೋಡೋಣ. ನಮಗೆ ಆಪ್ಷನ್ ಸಿ ಹಾಗೆ ಆಪ್ಷನ್ ಡಿ ಅಲ್ಲಿ ಏನಿದೆ?
ಡೊಮೇನ್ ದಟ್ ಈಸ್ r-4 ಅಂತ ಇದೆ. ಇಲ್ಲಿ r-(-4) ಅಂತ ಇದೆ. ಖಂಡಿತ ಇದಂತರೂ ಅಲ್ಲ, ಹೌದಾ? ಸೊ ಇಲ್ಲಿ ಒಳಗಡೆ ಇರುವಂತಹ ಎಲಿಮೆಂಟ್ -4 ಇದೆ, -4 ಅಲ್ಲ, ನಮಗೆ +4 ಬಂದಿರೋದು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಇದೇನೋ ನಿಜ, ಆದರೆ ರೇಂಜ್ ಇದೆನಾ ಒಂದ್ಸಲ ಚೆಕ್ ಮಾಡಿ ನೋಡೋಣ, ಹೌದಾ? ಸೊ ರೇಂಜ್ ಅನ್ನ ಒಮ್ಮೆ ಚೆಕ್ ಮಾಡಿ ನೋಡೋಣ. ಸೊ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು? ತುಂಬಾನೇ ಸಿಂಪಲ್ ನೋಡಿ. f(x) ನಾನು ಈ x-4 ಅನ್ನ ಹಾಗೆ ಬರೀತೀನಿ. ಈ 4 - x ಏನಿದೆ ಅಲ್ಲ, ಇದರಲ್ಲಿ ನಾನು ಮೈನಸ್ ಸೈನ್ ಅನ್ನ ಹೊರಗೆ ತೆಗೆದಾಗ ಐ ವಿಲ್ ಗೆಟ್ x-4. ಅರ್ಥ ಆಗ್ತಿದೆ ಅಲ್ವಾ? ಈ 4 - x ಅಲ್ಲಿ ಮೈನಸ್ ಅನ್ನ ಕಾಮನ್ ತೆಗೆದಾಗ ಐ ಆಮ್ ಗೆಟಿಂಗ್ x-4. ಹಾಗಿದ್ರೆ ಈಗ x-4 x-4 ಎರಡನ್ನೂ ಕೂಡ ನಾನು ಕ್ಯಾನ್ಸಲ್ ಮಾಡಿದಾಗ, ಸಿಂಪ್ಲಿಫೈ ಮಾಡಿದಾಗ ನನಗೆ -1 ಬಂತು. ಅಂದ್ರೆ ನಮಗೆ ರೇಂಜ್ ಏನ್ ಬರ್ತಿದೆ ಇಲ್ಲಿ ಅಂದ್ರೆ ರೇಂಜ್ ಈಸ್ ಈಕ್ವಲ್ ಟು -1. ರೇಂಜ್ ಈಸ್ ಈಕ್ವಲ್ ಟು -1. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಅಂದ್ರೆ ಇವೆರಡು ಏನ್ ಹೇಳ್ತಿದೆ, ನೀವು ಡೊಮೇನ್ ಅಂದ್ರೆ ಇನ್ಪುಟ್ ಅನ್ನ ಯಾವುದೇ ರಿಯಲ್ ನಂಬರ್ಸ್ ಗಳನ್ನ ಇಲ್ಲಿ ಹಾಕಿ ನೋಡ್ರಿ, ಏನೂ ಆಗಲ್ಲ. ಆದ್ರೆ 4 ಅನ್ನ ಮಾತ್ರ ಹಾಕಬೇಡ್ರಿ ಅನ್ನೋದು ಇದರ ಅರ್ಥ. ಇನ್ನು ರೇಂಜ್ ಕಡೆಗೆ ಬಂದ್ರೆ, ರೇಂಜ್ ನೀವು ಯಾವುದೇ ರಿಯಲ್ ನಂಬರ್ಸ್ ಗಳನ್ನ ಕೊಡ್ರಿ ಎಕ್ಸೆಪ್ಟ್ 4, ನಿಮಗೆ ಬರೋದು -1 ಸೊಲ್ಯೂಷನ್, ಹೌದಾ? -1 ನಿಮಗೆ ಆನ್ಸರ್ ಆಗಿ ಬರುತ್ತೆ. ಸೊ ಯು ಕ್ಯಾನ್ ಇವನ್ ಚೆಕ್ ದಟ್. ಸೊ 4 ಅನ್ನ ಬಿಟ್ಟು ಬೇರೆ ಏನಾದ್ರೂ ಕೊಡ್ಬೋದಲ್ಲ. 6 ತಗೊಂಡು ನೋಡೋಣ. 4 - 6 ಡಿವೈಡೆಡ್ ಬೈ 6 - 4. ಸೊ 4 - 6 ಅಂದ್ರೆ -2, 6 - 4 ಅಂದ್ರೆ +2, 2 ಕ್ಯಾನ್ಸಲ್ ಆಗುತ್ತೆ, -1 ಬರುತ್ತೆ. ನಿಜ ಅಲ್ವಾ? ಅಂದ್ರೆ ಇದು ನಿಜ ಅಂತ ಆಯ್ತು. ಸೊ ಅಕಾರ್ಡಿಂಗ್ ಟು ದಿಸ್ ಯಾವುದು ನಮ್ಮ ರೈಟ್ ಆಪ್ಷನ್ ಆಗುತ್ತೆ? ಆಪ್ಷನ್ ಸಿ ಇಟ್ ಸೆಲ್ಫ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಟ್ ಸೆಲ್ಫ್ ಇಸ್ ದ ರೈಟ್ ಆನ್ಸರ್. ಕೆಲವೊಮ್ಮೆ ನಿಮಗೆ ಎಕ್ಸಾಮ್ ಅಲ್ಲಿ ಎರಡನ್ನೂ ಸೇಮ್ ಕೊಟ್ಟಿರ್ತಾರೆ. ಇಲ್ಲಿನೂ r-4 ಇರುತ್ತೆ, ಇಲ್ಲಿನೂ r-4 ಇರುತ್ತೆ. ಆದರೆ ರೇಂಜ್ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ. ಹಿಂಗೂ ಇರುತ್ತೆ ಚಾನ್ಸ್, ಹೌದಾ? ಹಾಗಾಗಿ ನೀವು ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಸೊಲ್ಯೂಷನ್ ನ ಕಡೆಗೆ ಹೋಗೋದು ಒಳ್ಳೆಯದು. ಓಕೆ, ಸೊ ಆಪ್ಷನ್ ಸಿ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್. ದ ಡೊಮೇನ್ ಅಂಡ್ ರೇಂಜ್ ಆಫ್ ರಿಯಲ್ ಫಂಕ್ಷನ್ f defined by f(x) is equal to √x-1 is given by ಏನು ಅಂದ್ರೆ, ಈ ಒಂದು ಕೊಟ್ಟಿರುವಂತಹ ಫಂಕ್ಷನ್ ಇಲ್ಲಿ ಏನ್ ಕೊಟ್ಟಾರಲ್ಲ ಪ್ರಶ್ನೆಯಲ್ಲಿ, ಈ ಫಂಕ್ಷನ್ ನ ಡೊಮೇನ್ ಹಾಗೆ ರೇಂಜ್ ಅನ್ನ ಫೈಂಡ್ ಔಟ್ ಮಾಡೋದು ನಮ್ ಕೆಲಸ. ಫಸ್ಟ್ ಆಫ್ ಆಲ್ ಇಲ್ಲಿ ಕೊಟ್ಟಿರುವಂತಹ ಫಂಕ್ಷನ್ ಎಂಥ ಫಂಕ್ಷನ್? ದಿಸ್ ಇಸ್ ಅ ಸ್ಕ್ವೇರ್ ರೂಟ್ ಫಂಕ್ಷನ್. ಸೊ ಸ್ಕ್ವೇರ್ ರೂಟ್ ಫಂಕ್ಷನ್ ನ ಪ್ರಾಪರ್ಟಿ ಏನು ಅದನ್ನ ಫಸ್ಟ್ ನಾವು ಇಲ್ಲಿ ರೀಕಾಲ್ ಮಾಡ್ಕೋಬೇಕು. ಸ್ಕ್ವೇರ್ ರೂಟ್ ಫಂಕ್ಷನ್ ಹೆಂಗಿರುತ್ತೆ, ಅದರ ಪ್ರಾಪರ್ಟಿ ಏನು ಅಂದ್ರೆ, ಎನಿ ಫಂಕ್ಷನ್ ವಿಚ್ ಈಸ್ ಆಫ್ ದ ಫಾರ್ಮ್ √x, ಇದಿಷ್ಟನ್ನ ನಾವು x ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ x ವ್ಯಾಲ್ಯೂ ಏನ್ ತಗೊಳ್ತೀವಲ್ಲ ದಟ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಇರ್ಬೇಕಂತೆ. ಅಂದ್ರೆ ಈ ಒಂದು x ಏನಿದೆ ಅಲ್ಲ, ದಿಸ್ ವ್ಯಾಲ್ಯೂ ಇದು ಇರೋದು ಓವರ್ ದ ರೂಟ್, ಅಂದ್ರೆ ರೂಟ್ ಅಂಡರ್ ರೂಟ್ ಒಳಗಡೆಗೆ ಇರೋದು, ಹೌದಾ? ಸೊ ನಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತು, ರೂಟ್ ಒಳಗಡೆಗೆ ಇರ್ತಕ್ಕಂಥ ವ್ಯಾಲ್ಯೂಗಳು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಬಾರ್ದು. ನೆಗೆಟಿವ್ ಆದ್ರೆ ಇನ್ವ್ಯಾಲಿಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಐದರ್ ಇಟ್ ಕ್ಯಾನ್ ಬಿ ಈಕ್ವಲ್ ಟು 0 ಬಿಕಾಸ್ √0 is 0, ಅದು ಇಟ್ ವಿಲ್ ಸ್ಟ್ಯಾಂಡ್. ಆದ್ರೆ ನೆಗೆಟಿವ್ ಏನಾದ್ರೂ ಬಂತು ಅಂದ್ರೆ ಖಂಡಿತ ಅದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ಹಾಗಾಗಿ ಕೊಡುವಂತಹ ವ್ಯಾಲ್ಯೂಗಳು ಐದರ್ ಈಕ್ವಲ್ ಟು 0 ಇರಬಹುದು ಅಥವಾ 0ಗಿಂತ ದೊಡ್ಡದಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನೇ ಕೊಡಬೇಕು, ಹೌದಾ? ಫೈನ್. ಹಾಗಿದ್ರೆ ಈ f(x) is equal to √x-1 ಏನಿದೆ ಅಲ್ಲ, ಇಲ್ಲಿ ನಾವು x-1 ನೋಡಿ, ಹಿಯರ್ ಬೇಸಿಕಲಿ x ಶುಡ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0, ಹೌದಾ? ಇದು √x ಶುಡ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು? ಕೊಡುವಂತಹ x ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಇರಬೇಕು ಅಂತ. ಡನ್. ಸೊ ಹಾಗಿದ್ರೆ ಇಫ್ ಐ ಕನ್ಸಿಡರ್ x-1 ಆಸ್ x, ದಿಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0, ನಿಜ ಅಲ್ವಾ? ನಾವು ಈ -1 ಏನಿದೆ ಅಲ್ಲ, ಇದನ್ನ ಡಿಲೀಟ್ ಮಾಡ್ಲಿಕ್ಕೆ ಎರಡೂ ಕಡೆಯಲ್ಲೂ +1 ಅನ್ನ ಆಡ್ ಮಾಡ್ತೀನಿ, ಅಥವಾ ಇದನ್ನ ಈ ಸೈಡ್ ನಾವು ಸ್ವಿಚ್ ಮಾಡಿದ್ವಿ ಅಂತ ಕನ್ಸಿಡರು ಮಾಡಬಹುದು. ಓಕೆ, ನಮಗೆ ಅರ್ಥ ಆಗ್ಲಿಕ್ಕೆ ಏನಾದ್ರೂ ಅನ್ಕೋಬಹುದು, ಹೌದಾ? ಬಟ್ ಯೂಶಲಿ -1 ಅನ್ನ ಡಿಲೀಟ್ ಮಾಡ್ಲಿಕ್ಕೆ +1 ಅನ್ನ ಎರಡೂ ಸೈಡ್ ಅಲ್ಲೂ ಆಡ್ ಮಾಡ್ತೀವಿ. ಸೊ ವಾಟ್ ಹ್ಯಾಪನ್ಸ್? x ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಇಫ್ ಐ ಸ್ವಿಚ್ ದಿಸ್ ಟು RHS, x is greater than or is equal to 1.
ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ವಾ? ಫೈನ್, ಸರಿ. ಹಾಗಿದ್ರೆ ಇಲ್ಲಿ ಡೊಮೇನ್ ಅಂದ್ರೆ ಎಕ್ಸ್ ಕ್ಯಾನ್ ಬಿ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಎಕ್ಸ್ ವ್ಯಾಲ್ಯೂಗಳನ್ನ ನೀವೇನೇನ್ ಕೊಡಬಹುದು ಅನ್ನೋದು ಇವಾಗ ಕ್ಲಾರಿಟಿ ಸಿಕ್ಬಿಡ್ತು ನಮಗೆ, ಹೌದಾ? ದಟ್ ಈಸ್ ಡೊಮೇನ್ ಇಸ್ ಈಕ್ವಲ್ ಟು ಡೊಮೇನ್. ಇಲ್ಲಿ ಏನ್ ಬರುತ್ತೆ? ಇಟ್ ಕ್ಯಾನ್ ಬಿ, ಐ ಮೀನ್ ಎಕ್ಸ್ ಕ್ಯಾನ್ ಬಿ ಏನೇನ್ ಕೊಡಬಹುದು ನಾವು? ಫ್ರಮ್ 1 ಟು ಇನ್ಫಿನಿಟಿ, ಹೌದಲ್ವಾ? 1ರಿಂದ ಹಿಡಿದು 1ಗಿಂತ ದೊಡ್ಡದಿರ್ತಕ್ಕಂಥ ಯಾವುದೇ ನಂಬರ್ಸ್ಗಳನ್ನ ನಾವಿಲ್ಲಿ ಕೊಡಬಹುದಂತೆ. ಇನ್ಪುಟ್ ಆಗಿ ಎಕ್ಸ್ಗೆ ಏನೇನು ಕೊಡಬಹುದು? ಇನ್ಕ್ಲೂಡಿಂಗ್ 1 ಆಲ್ಸೋ ಗ್ರೇಟರ್ ದೆನ್ 1. ಎಲ್ಲಿ ತನಕನಾದ್ರೂ ಹೋಗ್ಬೋದು, ಇನ್ಫಿನಿಟಿ ತನಕ ಯಾವುದೇ ರಿಯಲ್ ನಂಬರ್ ಅನ್ನ ಕೊಡಬಹುದು. ವೇರ್ 1 ಕ್ಯಾನ್ ಬಿ ಇನ್ಕ್ಲೂಡೆಡ್. ಹಾಗಾಗಿ ಹೌದಾ, ಇಲ್ಲೇನಿದೆ? ಈಕ್ವಾಲಿಟಿ ಸೈನ್ ಇದೆ. ಈ ಒಂದು ಇನ್ಇಕ್ವಾಲಿಟಿ ಜೊತೆಗೆ ವಿ ಆರ್ ಹ್ಯಾವಿಂಗ್ ಬೇಸಿಕಲಿ ದಿಸ್ ಇಸ್ ಅ ಸ್ಲ್ಯಾಕ್ ಇನ್ಇಕ್ವಾಲಿಟಿ, ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಇಲ್ಲಿ ಈಕ್ವಾಲಿಟಿ ಸೈನ್ ಇರೋದ್ರಿಂದ ಕ್ಲೋಸ್ಡ್ ಇಂಟರ್ವೆಲ್, ಇಲ್ಲಿ ಓಪನ್ ಇಂಟರ್ವೆಲ್. ಇದು ನಮ್ಮ ಡೊಮೇನ್. ಸೊ ಎಲ್ಲಿದೆ ಡೊಮೇನ್? ಇದೆ, 3 ರೀತಿ ಇದೆ. ಇದೇ ಡೊಮೇನ್ 3 ಆಪ್ಷನ್ ಅಲ್ಲಿ ಇದೆ. ಹಾಗಂದ್ರೆ 3ರಲ್ಲಿ ಯಾವ್ದು ಕರೆಕ್ಟ್ ಅಂತ ಹೆಂಗೆ ಚೂಸ್ ಮಾಡ್ತೀರಾ? ರೇಂಜ್ ಗೊತ್ತಾದ್ರೇನೆ ಚೂಸ್ ಮಾಡ್ಲಿಕ್ಕೆ ಸಾಧ್ಯ, ಹೌದಾ? ಕನ್ಫ್ಯೂಸಿಂಗ್ ಆಗೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಈಗ ರೇಂಜ್ ಕಡೆಗೆ ಹೋಗೋಣ. ಸೊ ರೇಂಜ್ ಏನು? ತುಂಬಾ ಸಿಂಪಲ್. ಡೊಮೇನ್ ಗೊತ್ತಾದ್ಮೇಲೆ ರೇಂಜ್ ಕಷ್ಟನಾ? ಖಂಡಿತ ಕಷ್ಟ ಅಲ್ಲ. ಏನ್ ಮಾಡ್ತೀನಿ? 1 ತಗೊಂಡು ಇಲ್ಲಿ ಹಾಕ್ತೀನಿ. ವೆರಿ ಫಸ್ಟ್ ವ್ಯಾಲ್ಯೂ ನಾವು ಕೊಡ್ಬೋದು ಇನ್ಪುಟ್ ಅಂದ್ರೆ ಅದು 1, ಹೌದಾ? ಇಫ್ ಐ ಪುಟ್ 1 ಹಿಯರ್, 1 - 1 ಈಸ್ 0. ರೂಟ್ 0 ಈಸ್ ಅಗೇನ್ 0. ಅಂದ್ರೆ ಮೊದಲನೇದಾಗಿ ಬರ್ತಕ್ಕಂಥ ಔಟ್ಪುಟ್ ಏನಪ್ಪಾ ಅಂದ್ರೆ ದಟ್ ಈಸ್ 0 ಓನ್ಲಿ. ಅರ್ಥ ಆಗ್ತಿದೆನಾ? ಸೊ ರೇಂಜ್ ಇಸ್ ಈಕ್ವಲ್ ಟು ನೋಡಿ, ರೂಟ್ ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ಬೋದು ಇನ್ಪುಟ್ ಅಂದ್ರೆ 1. ಸೊ 1 - 1 ಇಸ್ ಈಕ್ವಲ್ ಟು ರೂಟ್ 0 ವಿಚ್ ಇಸ್ ಈಕ್ವಲ್ ಟು 0, ಹೌದಾ? ಹಾಗಿದ್ರೆ ಇನ್ಕ್ಲೂಡಿಂಗ್ ಝೀರೋ ಅಪ್ ಟು ಇನ್ಫಿನಿಟಿ ನಮ್ಮ ಸೊಲ್ಯೂಷನ್ ಅಂದ್ರೆ ಔಟ್ಪುಟ್ ಬರುತ್ತೆ. 0 ಇಸ್ ದ ಔಟ್ಪುಟ್ ವಿ ಆರ್ ಗೆಟ್ಟಿಂಗ್, ಹೌದಾ? ಫಸ್ಟ್ ಔಟ್ಪುಟ್ ಬರ್ತಿರೋದೇ 0. ಹಾಗಾಗಿ ಕ್ಲೋಸ್ಡ್ ಇಂಟರ್ವೆಲ್ ಅಲ್ಲಿ ಬರೀರಿ. ಇನ್ಫಿನಿಟಿ ಅಂತೂ ನಿಮಗೆ ಯಾವ ರೀತಿ ಬರುತ್ತೆ? ಓಪನ್ ಇಂಟರ್ವೆಲ್ ಅಲ್ಲಿ ಬರುತ್ತೆ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? 0 ಟು ಇನ್ಫಿನಿಟಿ, ವೇರ್ 0 ಈಸ್ ಹ್ಯಾವಿಂಗ್ ಕ್ಲೋಸ್ಡ್ ಇಂಟರ್ವೆಲ್, ಹೌದಾ? ಯಾವ ಆಪ್ಷನ್ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೇಸಿಕಲಿ ನಿಮಗೆ ಆಪ್ಷನ್ ಡಿ ಹಾಗೆ ಸಿಗಳು ಎರಡೂ ಕೂಡ ಸೇಮ್ ಇದೆ, ಹೌದಾ? ನಿಮಗೆ ಕ್ವೆಶನ್ ಅಲ್ಲಿ ಅಂದ್ರೆ CET ಅಲ್ಲಿ ಈ ರೀತಿ ಎರಡೆರಡು ಕೊಡಲ್ಲ, ಯಾವ್ದಾದ್ರು ಒಂದೇ ಕೊಡ್ತಾರೆ. ಇಲ್ಲಿ ಬೈ ಮಿಸ್ಟೇಕ್ ಆಗಿ ಈ ರೀತಿ ಬಂದಿದೆ. ಫೈನ್, ಆಲ್ ರೈಟ್, ನೋ ಪ್ರಾಬ್ಲಮ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡೋಣ. ಕ್ಲಿಯರಾ? ಓಕೆ. ಸೊ ಎರಡು ಕೂಡ ಸೇಮ್ ಇದೆ, ಆದ್ರೆ ಲೆಟ್ ಮೀ ಕನ್ಸಿಡರ್ ಆಪ್ಷನ್ ಸಿ, ಅಥವಾ ನಿಮಗೆ ಬೇಕಂದ್ರೆ ಆಪ್ಷನ್ ಡಿ ಅಂತ ತಗೊಳ್ರಿ. ಅಂತೂ ರೈಟ್ ಆನ್ಸರ್ ಅಂತೂ ಇಲ್ಲಿ ಬಂದದಲ್ಲ, ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗಿದೆ ನಮಗೆ. ಕ್ಲಿಯರ್? ಓಕೆ. ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವೆಶನ್. ಈಗ ನಮ್ಮ ಮುಂದಿನ ಪ್ರಶ್ನೆ, ದ ಡೊಮೇನ್ ಆಫ್ ದ ಫಂಕ್ಷನ್ f is from r to r defined by f of x is equal to root x square minus 7x plus 12 is what ಅಂತ ಕೇಳ್ತಿದ್ದಾರೆ, ಹೌದಾ? ಸೊ ನೋಡಿ, ನಾವು ಇಲ್ಲಿ ಡೊಮೇನ್ ಆಫ್ ದಿಸ್ ಫಂಕ್ಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಡೊಮೇನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇನ್ಪುಟ್. ಸರಿ, ಅಗೇನ್ ಎಂಥ ಫಂಕ್ಷನ್ ಇದು? ಸ್ಕ್ವಯರ್ ರೂಟ್ ಫಂಕ್ಷನ್, ಹೌದಾ? ಇವಾಗ ತಾನೇ ಹೇಳಿದೆ ನಾನು, ಸ್ಕ್ವಯರ್ ರೂಟ್ ಫಂಕ್ಷನ್ ಅಂದ್ರೆ ಇಟ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಕ್ಲಿಯರ್? ಓಕೆ. ಹಾಗಿದ್ರೆ ಇಲ್ಲೇನಿದೆ ಅಲ್ಲ ಎಕ್ಸ್ ವ್ಯಾಲ್ಯೂ, ಇದನ್ನ ಇಲ್ಲಿ ಬರ್ಕೊಳ್ತೀನಿ. ಇಟ್ ಮೀನ್ಸ್ ಬೇಸಿಕಲಿ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಇದನ್ನ ನಾವು ತುಂಬಾ ಎಚ್ಚರಿಕೆಯಿಂದ ನಾವು ಇದನ್ನ ಹ್ಯಾಂಡಲ್ ಮಾಡಬೇಕು. ಎಕ್ಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಈಗ ಏನ್ ವ್ಯಾಲ್ಯೂ ಕೊಟ್ಟಾರಲ್ಲ ಎಕ್ಸ್, ಅದನ್ನ ಬರ್ಕೊಳ್ತೀನಿ. ಎಕ್ಸ್ ಸ್ಕ್ವಯರ್ minus 7x plus 12 is greater than or is equal to 0. Done? ಓಕೆ. ಈಗ ಇದನ್ನ ನಾನು ಫ್ಯಾಕ್ಟರೈಸೇಷನ್ ಮುಖಾಂತರ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಕ್ಲಿಯರಾ? ಫ್ಯಾಕ್ಟರೈಸೇಷನ್ ಮುಖಾಂತರ ನಾನು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾವು ಬಳಸುವಂಥದ್ದು ವೇವಿ ಕರ್ವ್ ಮೆಥಡ್ ಅನ್ನ ಇಲ್ಲಿ ಬಳಸ್ತೀವಿ. ಓಕೆ, ಈ ಪ್ರಶ್ನೆನ ಸಾಲ್ವ್ ಮಾಡ್ಲಿಕ್ಕೆ ನೋಡೋಣ ಹೆಂಗ್ ಯೂಸ್ ಆಗುತ್ತೆ ಅಂತ. ಸೊ 12 ಅನ್ನ ನಾನು ಇಲ್ಲಿ ಬರಿತೀನಿ.
ಈಗ ಎರಡು ವ್ಯಾಲ್ಯೂಗಳನ್ನ ತಗೋಬೇಕು, ಸಚ್ ದಟ್ ಆ ಎರಡೂ ವ್ಯಾಲ್ಯೂಗಳ ಪ್ರಾಡಕ್ಟ್ ನಮಗೆ 12 ಕೊಡಬೇಕು, ಹಾಗೆ ಆ ಎರಡೂ ವ್ಯಾಲ್ಯೂಗಳ ಸಮ್ ಅಥವಾ ಡಿಫರೆನ್ಸ್ -7 ಅನ್ನ ಕೊಡಬೇಕು. ಎಂಥ ವ್ಯಾಲ್ಯೂಸ್ ತಗೋಬಹುದು ಅಂದ್ರೆ -3 -4, 3 4s are 12, -3 -4 ಅಂದ್ರೆ -7. ಸ್ಪ್ಲಿಟ್ ಮಾಡಿ, ಇದನ್ನ ಸ್ಪ್ಲಿಟ್ ಮಾಡೋಣ. x ಸ್ಕ್ವಯರ್ -3x -4x ಪ್ಲಸ್ 12 ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಹೌದಾ? ನೆಕ್ಸ್ಟು ಇದಿಷ್ಟು ಒಂದು ಗ್ರೂಪ್, ಇದಿಷ್ಟು ಒಂದು ಗ್ರೂಪ್. ಸ್ಪ್ಲಿಟ್ ಮಾಡೋಣ. ಸೊ x ಇಂಟು x -3, ಇಲ್ಲಿ ಕಾಮನ್ ಆಗಿ -4 ಅನ್ನ ಹೊರಗೆ ತೆಗಿಬಹುದು. ಇಲ್ಲಿ x ಉಳಿತು. -4 ಇಂಟು -3 ಮಾಡಿದಾಗ ಯು ವಿಲ್ ಗೆಟ್ +12 ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಹೌದಾ? ಮುಂದೆ ನೋಡಿ, x -3 ಎರಡೂ ಕಡೆಯಲ್ಲೂ ಇದೆ, ಒಂದು ಸಲ ಬರೀತೀನಿ. ಈ ಕಡೆಗೆ x -4 ಇದೆ, x -4 ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಫೈನ್. ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಫ್ಯಾಕ್ಟರೈಸೇಷನ್ ಮಾಡೋದು ತುಂಬಾ ಸುಲಭ. ಈಗ ನಾವು ವೇವಿ ಕರ್ವ್ ಮೆಥಡ್ ಅನ್ನ ಅಪ್ಲೈ ಮಾಡೋಣ. ಏನ್ ಮಾಡಬೇಕು? ಮೊದಲನೇದಾಗಿ ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ತಗೋಬೇಕು. ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಗಳು ಯಾವುದು ಕ್ರಿಟಿಕಲ್ ಪಾಯಿಂಟ್ಸ್? ತುಂಬಾ ಸಿಂಪಲ್. x = 3, x = 4. ಬರೀಲಾ ಇಲ್ಲಿ? ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. x = 3 ಅಂಡ್ x = 4 ಆರ್ ಕ್ರಿಟಿಕಲ್ ಪಾಯಿಂಟ್ಸ್. ಹೌದಾ? ಇವೆರಡು ಏನು? ನಮ್ಮ ಕ್ರಿಟಿಕಲ್ ಪಾಯಿಂಟ್ಸ್. ನೋಡಿ, ಇವೆಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೆಯೋ ಅಗತ್ಯ ಇಲ್ಲ, ನಿಮಗಲ್ಲಿ ಟೈಮು ಇರಲ್ಲ, ನೀವು ಬರೆಯೋದು ಇಲ್ಲ. ಹೌದಾ? ಇಟ್ಸ್ ಜಸ್ಟ್ ಆಪ್ಷನಲ್. ಬಟ್ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಇವೆಲ್ಲ ಬರೀತಿರ್ತೀನಿ. ನೀವು ಇದನ್ನೆಲ್ಲ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಅಲ್ಲಿ ಬರೀಬೇಕು ಅನ್ನೋದು ಇದರ ಅರ್ಥ ಅಲ್ಲ. ಗೆಟಿಂಗ್ ಇಟ್? ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರೆಯೋದು, ನೀವು ಬರಿಬೇಡ್ರಿ. ಫೈನ್. ಸೊ x = 3, x = 4 ಅನ್ನೋದು ನಮ್ಮ ಕ್ರಿಟಿಕಲ್ ಪಾಯಿಂಟ್ಗಳಾಯ್ತು. ಈಗ ನಾನೇನ್ ಮಾಡ್ತೀನಿ? ನಂಬರ್ ಲೈನ್ ಅನ್ನ ತಗೊಳ್ತೀನಿ. ನಂಬರ್ ಲೈನ್ ಅಂದ್ರೆ ಬೇಸಿಕಲಿ -∞ ಟು +∞ ತನಕ ಇದೆ. ನಮಗೇನು ಕ್ರಿಟಿಕಲ್ ಪಾಯಿಂಟ್ಸ್ ಬಂದಿದೆ? 3 ಬಂದಿದೆ, 4 ಬಂದಿದೆ. ಹಾಕೊಳ್ರಿ. ಫೈನ್. ಈಗ ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೆ ಏನ್ ಹೇಳುತ್ತೆ? ಬೇಸಿಕಲಿ ಕ್ರಿಟಿಕಲ್ ಪಾಯಿಂಟ್ಸ್ಗಳು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ನೋಡಿ, x = 3, x = 4 ಏನ್ ಬಂದಿದೆ ಅಲ್ಲ, ಆ 3 ಹಾಗೆ 4 ಅಲ್ಲಿ ಯಾವುದನ್ನಾದ್ರೂ ತಗೊಂಡು ನೀವು ಈ ಎಕ್ಸ್ಪ್ರೆಷನ್ ಅಲ್ಲಿ ಹಾಕ್ರಿ. ಏನ್ ಮಾಡತ್ತದು? ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ 0 ಮಾಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಕ್ವಾಡ್ರೇಟಿಕ್ ಇಕ್ವೇಶನ್ ಅನ್ನ ಕ್ಲಾಸ್ 10th ಅಲ್ಲಿ ಕಲ್ತಿದ್ವಿ. ಅಲ್ಲಿ ಸೊಲ್ಯೂಷನ್ ಅಥವಾ ರೂಟ್ಸ್ ಅಂತ ಓದ್ತಿದ್ವಿ. ಈಗ ಅದನ್ನೇ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಆಗಿ ಕಲಿತಿದ್ವಿ. ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೂ ಒಂದೇ, ರೂಟ್ಸ್ ಅಂದ್ರೂ ಒಂದೇ, ಸೊಲ್ಯೂಷನ್ ಅಂದ್ರೂ ಒಂದೇ. ಅವೆಲ್ಲ ಏನ್ ಮಾಡ್ತವೆ ಕೆಲಸ ಅಂದ್ರೆ ಒಂದೇ ಕೆಲಸ ಮಾಡೋದು. ಅಂದ್ರೆ ಆ ಬಂದಿರೋ ರೂಟ್ಸ್ ಅಥವಾ ಸೊಲ್ಯೂಷನ್ ಅನ್ನ ತಗೊಂಡು ಇಕ್ವೇಶನ್ ಅಲ್ಲಿ ಹಾಕಿದ್ರೆ ವಾಪಸ್ ಅದು 0 ಮಾಡುತ್ತೆ ಕಂಪ್ಲೀಟ್ ಇಕ್ವೇಶನ್ ಅನ್ನ. ಗೆಟಿಂಗ್ ಇಟ್? ಎಸ್. ಇಲ್ಲಿನೂ ಅಷ್ಟೇ. ಇಫ್ ಐ ಪುಟ್ x = 3 ಏನಾಗುತ್ತೆ? 3 - 3 is 0. 0 ಇಂಟು ಎನಿಥಿಂಗ್ ಇಸ್ 0. ಫೈನ್. ಓಕೆ. ಅದೇ ರೀತಿ ನಾನು 4 ಅನ್ನ ತಗೊಂಡು ಅಲ್ಲಿ ಹಾಕಿದಾಗ 4 - 4 0 ಆಗುತ್ತೆ. ಕರೆಕ್ಟ್ ಅಲ್ವಾ? ದಿಸ್ ವಿಲ್ ಬಿಕಮ್ 0. 0 ಇಂಟು ಎನಿಥಿಂಗ್ ಇಸ್ ಅಗೇನ್ 0. ಕಂಪ್ಲೀಟ್ ಎಕ್ಸ್ಪ್ರೆಷನ್. ಅಂದ್ರೆ ಯಾವುದೇ ಒಂದು ಕ್ರಿಟಿಕಲ್ ಪಾಯಿಂಟ್ ಅನ್ನಾದ್ರೂ ನೀವು ಹಾಕ್ರಿ, ಇಟ್ ವಿಲ್ ಲೀಡ್ಸ್ ಟು 0. ಅರ್ಥ ಆಯ್ತಾ? ಓಕೆ. ಈಗ ನೀವು ಇದನ್ನ ಗಮನಿಸ್ರಿ. ಇದೇನಿದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್. ಗಮನಿಸ್ರಿ. ಏನ್ ಗಮನಿಸ್ಬೇಕು ಮ್ಯಾಮ್? ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಏನಿದೆಲ್ಲ, ಇಟ್ ಕ್ಯಾನ್ ಬಿ ಈಕ್ವಲ್ ಟು 0 ಅಂತ ಇದೆ. ಈ ಇನ್ಇಕ್ವಾಲಿಟಿ ಸೈನ್ ಅನ್ನ ನೀವು ಅಬ್ಸರ್ವ್ ಮಾಡಿದಾಗ ದಿಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ either ಈಕ್ವಲ್ ಟು 0 ಇರಬೇಕು. ಅಂದ್ರೆ ಇದರ ವ್ಯಾಲ್ಯೂ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕೊಡುವಂತ ಎಕ್ಸ್ ವ್ಯಾಲ್ಯೂನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಎಕ್ಸ್ ವ್ಯಾಲ್ಯೂಗಳು ಎಂಥದ್ದು ಕೊಡ್ಬೋದಪ್ಪ ಅಂದ್ರೆ, ಯಾವ ವ್ಯಾಲ್ಯೂ ಅನ್ನ ಹಾಕಿದಾಗ ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ 0 ಮಾಡುತ್ತೋ ಅದನ್ನ ಕೊಡಬಹುದು, ಅಥವಾ ಯಾವ ವ್ಯಾಲ್ಯೂ ಅನ್ನ ಹಾಕಿದಾಗ ಗ್ರೇಟರ್ ದೆನ್ 0 ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಗಳನ್ನೇ ಯಾವುದು ಕೊಡುತ್ತೋ ಅಂತ ವ್ಯಾಲ್ಯೂಸ್ ಗಳನ್ನೇ ಇಲ್ಲಿ ಹಾಕ್ಬೋದು ಅನ್ನೋದು ಈ ಇನ್ಇಕ್ವಾಲಿಟಿಯ ಅರ್ಥ. ಅಂದ್ರೆ ನಮಗೆ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ 0 ಆಗೋದು ಯಾವಾಗ? ಕೇವಲ ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ಹಾಕಿದಾಗ ಮಾತ್ರ. ಹಾಗಿದ್ರೆ ನಮ್ಮ ಸೊಲ್ಯೂಷನ್, ನಾವೇನು ಫೈನಲ್ ಆಗಿ ಸೊಲ್ಯೂಷನ್ ತಗೊಳ್ತೀವಲ್ಲ, ಆ ಸೊಲ್ಯೂಷನ್ ಅಲ್ಲಿ ನಮ್ಮ 3 ಹಾಗೆ 4ಗಳು ಇನ್ಕ್ಲೂಡೆಡ್. ಯಾಕೆ? ಬಿಕಾಸ್ ಈ 3 ಮತ್ತೆ 4ಗಳನ್ನ ನಾವು ಇನ್ಪುಟ್ ಆಗಿ ಕೊಟ್ರೆ ಅದು 0 ಮಾಡುತ್ತೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ, ಅಂಡ್ ಇಟ್ ಈಸ್ ಅಲೌಡ್. either it can be equal to 0.
ಹೌದಾ? ಸರಿ, ಇನ್ನು ಗ್ರೇಟರ್ ದೆನ್ 0 ಇರಬೇಕು ಅಂತಾನು ಹೇಳ್ತಿದ್ದಾರೆ. ಈಕ್ವಲ್ ಟು 0 ಯಾವ್ದು ಮಾಡುತ್ತೆ ಗೊತ್ತಾಯ್ತು? ಆ ಎರಡೂ ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಿದ್ವಿ. ಒಂದ್ ವೇಳೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಫ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0 ಇದ್ರೆ ಈ ಎರಡೂ ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ನೀವು ಸೊಲ್ಯೂಷನ್ ಅಲ್ಲಿ ಕನ್ಸಿಡರ್ ಮಾಡಬೇಡ್ರಿ. ಅವಾಗ ಈ ರೀತಿ ಓಪನ್ ಸರ್ಕಲ್ ಹಾಕ್ಬಿಡ್ತೀವಿ. ಕ್ಲಿಯರ್ ಅಲ್ಲ? ಓಕೆ, ಎಸ್. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ದಿಸ್ ಕ್ಯಾನ್ ಬಿ ಗ್ರೇಟರ್ ದೆನ್ 0 ಅಂದ್ರೆ ಎಕ್ಸ್ ವ್ಯಾಲ್ಯೂಗಳು ಎಂಥದ್ದು ಕೊಡ್ಬೇಕಪ್ಪ ಅಂದ್ರೆ ಸಚ್ ದಟ್ ನಿಮಗೆ ಬರುವಂತಹ ಫೈನಲ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ 4 ಹಾಗೆ ಇನ್ಫಿನಿಟಿ ನಡುವೆ ಒಂದು ಇಂಟರ್ವೆಲ್, 3 ಹಾಗೆ 4 ನಡುವೆ ಒಂದು ಇಂಟರ್ವೆಲ್, 3 ಹಾಗೆ ಮೈನಸ್ ಇನ್ಫಿನಿಟಿ ನಡುವೆ ಮತ್ತೊಂದು ಇಂಟರ್ವೆಲ್, 3 ಇಂಟರ್ವೆಲ್ಗಳಾಗಿ ಈಗ ಈ ಒಂದು ನಂಬರ್ ಲೈನ್ ಡಿವೈಡ್ ಆಯಿತು. ಯಾವಾಗ ಡಿವೈಡ್ ಆಯಿತು? ಯಾವಾಗ ನಾನು ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಹಾಕಿದ್ನೋ ಆವಾಗಲೇ ಅದು ಡಿವೈಡ್ ಆಯಿತು. ಡನ್? ಓಕೆ, ಸರಿ. ಈಗ ನೋಡಿ, ಲಿಸನ್ ಹಿಯರ್. ಯಾವ ವ್ಯಾಲ್ಯೂಗಳನ್ನ ಹಾಕಿದ್ರೆ ಗ್ರೇಟರ್ ದೆನ್ 0 ಬರುತ್ತೆ ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡೋಣ. ನೋಡಿ, x-3 ಹಾಗೆ x-4. ಇಫ್ ಐ ಪುಟ್ ಎನಿ ವ್ಯಾಲ್ಯೂ ಬಿಟ್ವೀನ್ 4 ಅಂಡ್ ಇನ್ಫಿನಿಟಿ, ಯಾವ್ದಾದ್ರು ಒಂದು ತಗೊಳ್ರಿ. 5 ತಗೊಳ್ಳೋಣ. 4 ಆದ್ಮೇಲೆ ಬರೋದು 5. ಸೊ 5 - 3 ಈ ಕಡೆಗೆ 5 - 4. ಸೊ 5 - 3 is 2, 5 - 4 is 1. ಹೌದಾ? ಏನ್ ಬಂತು? 2 × 1, ದಟ್ ಈಸ್ ಪಾಸಿಟಿವ್ ವ್ಯಾಲ್ಯೂ. ಯು ಆರ್ ಗೆಟಿಂಗ್ ಪಾಸಿಟಿವ್ ವ್ಯಾಲ್ಯೂ. ಅಂದ್ರೆ ಈ ಇಂಟರ್ವೆಲ್ ಅಲ್ಲಿ ಸಿಗ್ತಕ್ಕಂಥ ಯಾವುದೇ ವ್ಯಾಲ್ಯೂ ತಗೊಂಡು ನೀವು ಎಕ್ಸ್ಪ್ರೆಷನ್ ಅಲ್ಲಿ ಹಾಕ್ರಿ, ಯು ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂ. ಇದು ನೆಗೆಟಿವ್ ಬರುತ್ತೆ, ಇದು ಪಾಸಿಟಿವ್ ಬರುತ್ತೆ. ಒಂದು ಮೊದಲನೇದೇನಿರುತ್ತಲ್ಲ ಇಂಟರ್ವೆಲ್, ಇದನ್ನ ನೋಡ್ಕೊಂಡ್ಬಿಡ್ರಿ ಸಾಕು, ಯು ವಿಲ್ ಕಮ್ ಟು ನೋ. ಸೊ ಇಫ್ ದಿಸ್ ಇಸ್ ಪ್ಲಸ್, ಎರಡನೇದು ಮೈನಸ್ ಇರುತ್ತೆ, ಆಮೇಲೆ ಪ್ಲಸ್ ಬರುತ್ತೆ. ಹಿಂಗೆ ಇರುತ್ತೆ, ಯಾವಾಗ್ಲೂ ಆಲ್ಟರ್ನೇಟ್ ಆಗಿ ಇರುತ್ತೆ. ಅರ್ಥ ಆಗ್ತಿದೆನಾ? ಅಂದ್ರೆ ಈ 3 ಹಾಗೆ 4 ನ ನಡುವೆ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂನ್ನ ನೀವು ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿ ನೋಡಿ, ಯು ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂ ಓನ್ಲಿ. ಅಂದ್ರೆ ಯಾವ್ದು ಹಾಕ್ಬೋದು? 3 ಹಾಗೆ 4 ನ ನಡುವೆ ಸೇ ಫಾರ್ ಎಕ್ಸಾಂಪಲ್ 3.5 ಅಂತ ತಗೊಳ್ರಿ. 3.5 - 3, ಇಲ್ಲಿ 3.5 - 4. 3.5 - 3 ಮಾಡಿದ್ರೆ ಯು ವಿಲ್ ಗೆಟ್ +0.5. ತೊಂದರೆ ಇಲ್ಲ. ಇಲ್ಲಿ ನೋಡ್ರಿ, 3.5 - 4 ಮಾಡಿಬಿಟ್ರೆ ಯು ವಿಲ್ ಗೆಟ್ -0.5. ಇವೆರಡನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ನಿಮಗೆ ಸಿಗೋದು ನೆಗೆಟಿವ್ ವ್ಯಾಲ್ಯೂನೇ. ನಿಜ ತಾನೆ? ಅಂದ್ರೆ ಒಂದ್ ಯಾವ್ದಾದ್ರು ವ್ಯಾಲ್ಯೂ ತಗೊಂಡು ಚೆಕ್ ಮಾಡಿದ್ರೆ ಸಾಕು, ಮುಗೀತು. ಎಲ್ಲ ಒಂದು 5-6 ತಗೊಂಡು ಚೆಕ್ ಮಾಡಲೇಬೇಕು ನಂಬಿಕೆ ಇಲ್ಲ, ಅದೇನು ಬೇಕಾಗಿಲ್ಲ. ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಇಲ್ಲಿ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸರಿನಾ? ಸೊ ನಿಮಗೇನು ಗೊತ್ತಾಯ್ತು ಈಗ ಅಂದ್ರೆ, ಈ ಇಂಟರ್ವೆಲ್ ಅಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹೌದಾ? ಹಾಗಿದ್ರೆ ನಮಗೆ ಫೈನಲ್ ಆಗಿ ಬರ್ತಕ್ಕಂಥ ಸೊಲ್ಯೂಷನ್ ಹೇಗಿರುತ್ತೆ ಅಂದ್ರೆ, ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು -∞ to +3. ಇಲ್ಲಿಂದ ಇಲ್ಲಿ ತನಕ ಇರತಕ್ಕಂಥ ಇಂಟರ್ವೆಲ್ ಕಂಪ್ಲೀಟ್ ನಮ್ಮ ಇನ್ಪುಟ್ ಆಗೋದಕ್ಕೆ ಯೋಗ್ಯತೆ ಇದೆ ಇದಕ್ಕೆ. ಹೌದಾ? ಯೂನಿಯನ್ 4 to ∞, ಯೂನಿಯನ್ 4 to ∞, ವೇರ್ -∞, +∞ಗಳು ಯಾವಾಗಲೂ ಕೂಡ ಓಪನ್ ಇಂಟರ್ವೆಲ್ ಅಲ್ಲಿ ಇರಬೇಕು. ಹಾಗೆ 3 ಕಡೆಗೆ ಹೋದಾಗ 3 ಶುಡ್ ಬಿ ಇನ್ಕ್ಲೂಡೆಡ್ ಅಲ್ವಾ? 3 ಶುಡ್ ಬಿ ಇನ್ಕ್ಲೂಡೆಡ್, ಹಾಗಾಗಿ ಕ್ಲೋಸ್ಡ್ ಇಂಟರ್ವೆಲ್. 4 ಈಸ್ ಆಲ್ಸೋ ಇನ್ಕ್ಲೂಡೆಡ್, ಹಾಗಾಗಿ ಕ್ಲೋಸ್ಡ್ ಇಂಟರ್ವೆಲ್. ಸೊ ಫೈನಲಿ ನಿಮಗೆ ಸಿಗುವಂಥ ಉತ್ತರ ಏನಪ್ಪಾ ಅಂದ್ರೆ ಇದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ. ಯಾವ ಆಪ್ಷನ್ ಅಲ್ಲಿ ಇದೆ ಇದು? -∞ to 3 ಯೂನಿಯನ್ 4 to ∞, -∞ to 3 ಯೂನಿಯನ್ 4 to ∞. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇಂಟರ್ಸೆಕ್ಷನ್ ಇದೆ, ನೋಡ್ಕೊಂಡು ಹಾಕ್ರಿ. ಓಕೆ, -∞ to 3 ಕ್ಲೋಸ್ಡ್ ಇಂಟರ್ವೆಲ್, ಯೂನಿಯನ್ 4 to ∞, ವೇರ್ 4 ಈಸ್ ಇನ್ ದ ಅಗೇನ್ ಕ್ಲೋಸ್ಡ್ ಇಂಟರ್ವೆಲ್. ಡನ್. ಇದು ಅರ್ಥ ಆಯ್ತಾ? ಸೊ ಪ್ರಾಕ್ಟೀಸ್ ಮಾಡ್ತಾ 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 ನೀವು ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಬಹುದು. ನಾನು ಪ್ರತಿಯೊಂದನ್ನು ಹೇಳ್ಕೊಡೋದಕ್ಕೆ ಇಷ್ಟು ಟೈಮ್ ಹಿಡಿತು. ಅರೆ ಒಂದು ಕ್ವೆಶನ್ ಇಷ್ಟೊತ್ತಾ ಅಂತ ಯೋಚನೆ ಮಾಡಬೇಡ್ರಿ. ನೀವು ಇನ್ನೊಬ್ರಿಗೆ ಹೇಳೋದಕ್ಕೆ, ನೀವೇ ಸ್ವತಃ ಮಾಡೋದಕ್ಕೆ ಡಿಫ್ರೆನ್ಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾನು ಪ್ರತಿಯೊಂದು ಇದರಲ್ಲಿ ಇರ್ತಕ್ಕಂಥ ವಿಷಯನ ಹೇಳೋದಕ್ಕೆ ಇಷ್ಟೊಂದು ಟೈಮ್ ಹಿಡಿತು. ಆರ್ ಎಲ್ಸ್ ಇಫ್ ಯು ಸಾಲ್ವ್ ಬೈ ಯುವರ್ ಸೆಲ್ಫ್, ಇಟ್ ವಿಲ್ ನಾಟ್ ಟೇಕ್ ದಿಸ್ ಮಚ್ ಟೈಮ್. ಗಾಟ್ ಇಟ್? ಸರಿ, ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್, ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಎ ವೇರ್ n of a is equal to 4 is how much ಅಂತ ಹೇಳಿ ಕೇಳ್ತಿದ್ದಾರೆ. ಈಸಿ ಕ್ವೆಶನ್ ನೋಡಿ. ಯಾವುದೇ ಒಂದು
ಸೆಟ್ ಒಂದು ಸೆಟ್ ಇಂದ ಇನ್ನೊಂದು ಸೆಟ್ ಎ ಟು ಸೆಟ್ ಬಿ ನಡುವೆ ಇರ್ತಕ್ಕಂಥ ನಂಬರ್ ಆಫ್ ರಿಲೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯಾವಾಗಲೂ ಯೂಸ್ ಮಾಡುವಂಥ ಫಾರ್ಮುಲಾ ಏನಪ್ಪಾ ಅಂದ್ರೆ 2 ಪವರ್ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ. ಓಕೆ, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ. ಆದ್ರೆ ಪ್ರಶ್ನೆಯಲ್ಲಿ ಏನ್ ಹೇಳ್ತಿದ್ದಾರೆ, ಸೆಟ್ ಎ ಟು ಸೆಟ್ ಎ. ಹೌದಾ, ಸೆಟ್ ಎ ಟು ಸೆಟ್ ಎ, ಸೆಟ್ ಎ ಟು ಸೆಟ್ ಬಿ ಅಲ್ಲ. ಹೌದಾ, ಹಾಗಿದ್ರೆ 2 ಪವರ್ ಎನ್ ಆಫ್ ಎ ಇಂಟು ಎನ್ ಆಫ್ ಎ ಆಗುತ್ತೆ, which means 2 raised to the power number of elements in the first set into number of elements in the second set. Correct ಅಲ್ವಾ? ಸೊ ಈಗ 2 ಪವರ್ ಎನ್ ಆಫ್ ಎ, ಎನ್ ಆಫ್ ಎ ಎಷ್ಟು ಕೊಟ್ಟರೆ 4 ಕೊಟ್ಟರೆ, ಸೊ 4 ಇಂಟು 4 ಅಗೇನ್, ಸೊ 2 ಪವರ್ 4 ಇಂಟು 4 ಇಸ್ 16. ಹಾಗಿದ್ರೆ ನಮ್ಮ ಆಪ್ಷನ್ ಎ ಏನಿದೆಲ್ಲ 2 ಪವರ್ 16 ಇಸ್ ದ ರೈಟ್ ಆನ್ಸರ್. ಗೆಟ್ಟಿಂಗ್ ಇಟ್? ಇದನ್ನ ಹೀಗೂ ಬರೀಬಹುದು, 2 ರೈಸ್ ಟು ದ ಪವರ್ 4 ಸ್ಕ್ವೇರ್. ಹೌದಾ, ಅಂದ್ರೆ 2 ರೈಸ್ ಟು ದ ಪವರ್ ಎನ್ ಸ್ಕ್ವೇರ್ ಅಂತಲೂ ಬರೀತಾರೆ. ಗೆಟ್ಟಿಂಗ್ ಇಟ್? ಎಲ್ಲ ಒಂದೇ, ನಾನು ನಿಮಗೆ ಹೇಳಿದ್ದು. ಕ್ಲಿಯರ್? ಸೊ 2 ಪವರ್ 16 ಅಂದ್ರೂ ಒಂದೇ, 2 ರೈಸ್ ಟು ದ ಪವರ್ 4 ಸ್ಕ್ವೇರ್ ಅಂದ್ರೂ ಒಂದೇ ಅಂತ. ಗಾಟ್ ಇಟ್? ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ದ ಡೊಮೇನ್ ಆಫ್ ದ ಫಂಕ್ಷನ್ given by f of x is equal to x square plus 2x plus 1 divided by x square minus x minus 6 is equal to how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ, ಇಲ್ಲಿ ಕೊಟ್ಟಿರುವಂಥ ಫಂಕ್ಷನ್ನ ಡೊಮೇನ್ ಏನು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸರಿ, ಸೊ ನೋಡಿ, ಇದು ಎಂಥ ಫಂಕ್ಷನ್? ಎಂಥ ಫಂಕ್ಷನ್ ಇದು? ರ್ಯಾಷನಲ್ ಫಂಕ್ಷನ್. ರ್ಯಾಷನಲ್ ಫಂಕ್ಷನ್ ಯಾವಾಗ ಬರುತ್ತೋ ನಮ್ಮ ಗಮನ ಯಾವುದ್ರ ಮೇಲೆ ಇರಬೇಕು? ನ್ಯೂಮರೇಟರಾ? ಅಲ್ಲ, ಡಿನೋಮಿನೇಟರ್. ಓಕೆ, ನೆನ್ಪಿಟ್ಕೊಂಡ್ಬಿಡ್ರಿ. ರ್ಯಾಷನಲ್ ಫಂಕ್ಷನ್ ಬಂತು ಅಂದ್ರೆ ಯಾವಾಗ್ಲೂ ನಮ್ಮ ಫೋಕಸ್ ಡಿನೋಮಿನೇಟರ್ ಮೇಲೆ ಇರಬೇಕು. ಸೊ ಈಗ ಡಿನೋಮಿನೇಟರ್ನ ಕನ್ಸಿಡರ್ ಮಾಡೋಣ, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6. ಈಗ ಡೊಮೇನ್, ಡೊಮೇನ್ ಅಂದ್ರೆ ಏನು? ಇನ್ಪುಟ್. ನಾವು ಎಂಥ ಇನ್ಪುಟ್ಗಳನ್ನು ಕೊಡಬೇಕು ಇಲ್ಲಿ ಅಂದ್ರೆ ಸಚ್ ದಟ್ ಆ ಇನ್ಪುಟ್ಗಳಿಂದ ಈ ಒಂದು ಡಿನೋಮಿನೇಟರ್ 0 ಆಗಬಾರ್ದು. ಹಾಗಿದ್ರೆ ಯಾವ ವ್ಯಾಲ್ಯೂಗಳು ಇದನ್ನ 0 ಮಾಡುತ್ತೆ? ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದನ್ನ ಬಿಟ್ಟು ಬಾಕಿ ಎಲ್ಲ ನಾವು ಇನ್ಪುಟ್ ಆಗಿ ಕೊಡಬಹುದು. ಓಕೆ, ಯೂಶಲಿ ನಾವು ಈ ಒಂದು ರ್ಯಾಷನಲ್ ಫಂಕ್ಷನ್ ಅಲ್ಲಿ ರಿಯಲ್ ನಂಬರ್ಸ್ಗಳನ್ನ ಇನ್ಪುಟ್ ಆಗಿ ಕೊಡ್ತೀವಿ, ಆದ್ರೆ ತುಂಬಾ ಎಚ್ಚರಿಕೆಯಿಂದ ಕೊಡಬೇಕು. ಹೌದಾ, ಸರಿ. ಈಗ ಇದನ್ನ ನಾನು ಫ್ಯಾಕ್ಟರೈಸೇಷನ್ ಮುಖಾಂತರ ಸ್ಪ್ಲಿಟ್ ಮಾಡ್ತೀನಿ, ಅಂದ್ರೆ ಲೀನಿಯರ್ ಫ್ಯಾಕ್ಟರ್ಸ್ಗಳಾಗಿ ನಾನು ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಸೊ -6 ಇಲ್ಲಿ ಬರೀತೀನಿ. ಯು ಶುಡ್ ಗೆಟ್ 2 ನಂಬರ್ಸ್, 2 ನಂಬರ್ಸ್ಗಳನ್ನು ತಗೊಳ್ಳಿ, ಸಚ್ ದಟ್ ಅವುಗಳ ಪ್ರಾಡಕ್ಟ್ -6 ಕೊಡಬೇಕು, ಹಾಗೆ ಅವುಗಳ ಸಮ್ ಅಥವಾ ಡಿಫರೆನ್ಸ್ -1 ಕೊಡಬೇಕು. ಯಾವುದಿದೆ ಅಂಥದ್ದು? -3 ಹಾಗೆ +2. -3 ಇಂಟು +2 ಈಸ್ -6, -3 +2 ಈಸ್ -1. ಸ್ಪ್ಲಿಟ್ ಮಾಡ್ರಿ. ಎಕ್ಸ್ ಸ್ಕ್ವಯರ್ -3x + 2x -6. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಈಗ ಇದಿಷ್ಟು ಒಂದು ಗುಂಪು. ಇದರಲ್ಲಿ ಕಾಮನ್ ಎಕ್ಸ್ ಅನ್ನ ತೆಗಿರಿ. ಸೊ ಎಕ್ಸ್ -3 ಉಳಿಯುತ್ತೆ. ಹೌದಾ, ಪ್ಲಸ್ ಇಲ್ಲಿ 2 ಅನ್ನ ಕಾಮನ್ ಆಗಿ ತೆಗಿರಿ, ಕಾಮನ್ ಫ್ಯಾಕ್ಟರ್ ಆಗಿ. ಸೊ ಎಕ್ಸ್ -3 ಉಳಿಯುತ್ತೆ. ಅಂಡ್ ನಾವ್ ಎಕ್ಸ್ -3 ಹಾಗೆ ಎಕ್ಸ್ +2. ಹೌದಾ, ಇವೆರಡು ನಮಗೆ ಬಂದಿರುವಂಥ ಲೀನಿಯರ್ ಫ್ಯಾಕ್ಟರ್ಸ್ಗಳು. ಈಗ ನೋಡಿ, ಇಟ್ ಮೀನ್ಸ್ ಎಕ್ಸ್ ಈಕ್ವಲ್ ಟು 3 ಹಾಗೆ ಎಕ್ಸ್ ಈಕ್ವಲ್ ಟು -2 ಅನ್ನುವಂಥ ವ್ಯಾಲ್ಯೂಗಳು ಏನು ಬಂದಿದೆ ಅಲ್ಲ, ಕ್ರಿಟಿಕಲ್ ಪಾಯಿಂಟ್ಸ್. ಓಕೆ, ಇನ್ನು ಮುಂದೆ ಸಾಲ್ವ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ನಾವು ಏನದು ವೇವಿ ಕರ್ವ್ ಮೆಥಡ್ ಅನ್ನು ಅಪ್ಲೈ ಮಾಡೋ ಅಗತ್ಯನೂ ಇಲ್ಲ. ಪ್ರಶ್ನೆ ತುಂಬಾ ಸಿಂಪಲ್. ಯಾವ ವ್ಯಾಲ್ಯೂಗಳನ್ನ ತಗೊಂಡು ನಾವು ಇಲ್ಲಿ ಹಾಕಿದಾಗ ಈ ಎಕ್ಸ್ಪ್ರೆಷನ್ಗೆ ಅದು 0 ಮಾಡುತ್ತೆ. ಹೌದಾ, ಈಗ ನ್ಯೂಮರೇಟರ್ 0 ಆದ್ರೆ ತೊಂದರೆ ಇಲ್ಲ, ಡಿನೋಮಿನೇಟರ್ 0 ಆಗಬಾರ್ದು, ಅದೇ ನಮಗಿರೋ ಚಿಂತೆ. ಹಾಗಾಗಿ ಅದನ್ನ ಫ್ಯಾಕ್ಟರೈಸ್ ಮಾಡಿದ್ವಿ. ಅಂಡ್ ವಿ ಆರ್ ಗೆಟಿಂಗ್ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು -2. ಇವೆರಡೂ ವ್ಯಾಲ್ಯೂಗಳನ್ನ ಇಲ್ಲಿ ಹಾಕಿದ್ವಿ ಅಂದ್ರೆ ಇದು 0 ಆಗತ್ತೆ. ಹಾಗಿದ್ರೆ ನಾವು ಇವೆರಡನ್ನ ಬಿಟ್ಟು ಡೊಮೇನ್ ಅನ್ನ ಕೊಟ್ರೆ ಆಯ್ತು. ಸೊ ಡೊಮೇನ್ ಕ್ಯಾನ್ ಬಿ ಈಕ್ವಲ್ ಟು ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -2 ಹಾಗೆ 3. ಅರ್ಥ ಆಗ್ತಿದೆನಾ? ಈ ಒಂದು ಎಲಿಮೆಂಟ್ಸ್ಗಳು ಇವೆರಡು ಏನಿದಾವಲ್ಲ, ಎಲಿಮೆಂಟ್ಸ್ಗಳಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ವಿತಿನ್ ದ ಕರ್ಲಿ ಬ್ರಾಕೆಟ್ಸೇ ನೀವು ಬರೀಬೇಕು. ನೋಡಿ ಯಾವ ಆಪ್ಷನ್ ಕರೆಕ್ಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡ್ರಿ. ಆರ್
-2, 3 ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. If two sets A and B having 99 elements in common, then the number of elements common to each of the sets A cross B and B cross A are what ಅಂತ ಕೇಳ್ತಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಏನ್ ಕೊಟ್ಟರೆ, ಎರಡು ಸೆಟ್ಸ್ಗಳು ಎ ಮತ್ತೆ ಬಿ ಹ್ಯಾವಿಂಗ್ ಕಾಮನ್ ಎಲಿಮೆಂಟ್ಸ್ 99 ಎಲಿಮೆಂಟ್ಸ್ ಇನ್ ಕಾಮನ್ ಅಂತ ಹೇಳ್ತಿದ್ದಾರೆ. ಹೌದಾ? ದಟ್ ಈಸ್ n of number of elements which are common in both A and B. ಕಾಮನ್ ಅಂದ್ರೆ ಏನ್ ತಗೊಳ್ತೀರಾ? ಇಂಟರ್ಸೆಕ್ಷನ್. ಹೌದಾ? ಸೊ n of A intersection B is equal to 99. ಇದು ನಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಇನ್ ಬೋತ್ ಎ ಅಂಡ್ ಬಿ ಸೆಟ್ಸ್ ಅಂದ್ರೆ 99. ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಕಾಮನ್ ಟು ಈಚ್ ಆಫ್ ದ ಸೆಟ್ಸ್ ಎ ಕ್ರಾಸ್ ಬಿ ಅಂಡ್ ಬಿ ಕ್ರಾಸ್ ಎ ಆರ್. ಹಾಗಿದ್ರೆ ನಾವು ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಇನ್ ಎ ಕ್ರಾಸ್ ಬಿ ಹಾಗೆ ಬಿ ಕ್ರಾಸ್ ಎ ಏನಿದೆ ಅಲ್ಲ, ಈ ಎರಡೂ ಸೆಟ್ಗಳಲ್ಲಿ ಕಾಮನ್ ಆಗಿ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ, ನಂಬರ್ ಆಫ್ ಎಲಿಮೆಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದು ನಮ್ ಕೆಲಸ. ಓಕೆ, ಸೊ ನೋಡಿ, ದಿಸ್ ಇಸ್ ಆಕ್ಚುಲಿ ಈಕ್ವಲ್ ಟು, ಇದನ್ನ ನಾವು ಹೇಗೆ ಬರಿಬಹುದು ಅಂದ್ರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟು ಬಿ ಇಂಟರ್ಸೆಕ್ಷನ್ ಎ, ಬಿ ಇಂಟರ್ಸೆಕ್ಷನ್ ಎ. ಗೆಟ್ಟಿಂಗ್ ಇಟ್? ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟು ಬಿ ಇಂಟರ್ಸೆಕ್ಷನ್ ಎ. ಕ್ಲಿಯರ್? ಸೊ ಅಗೇನ್ let me split this, that is n of A intersection B into n of B intersection A ಅಂತ ಹೇಳಿ ಬರೀತೀನಿ. ಕ್ಲಿಯರ್ ಅಲ್ಲ? ಓಕೆ, n of A intersection B into n of B intersection A. ದಟ್ಸ್ ಇಟ್. ಕ್ಲಿಯರ್ ಅಲ್ಲ? ಇದು ಅವರು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದು ಯೂಸಿಂಗ್ ಡಿಸ್ಟ್ರಿಬ್ಯೂಟಿವ್. ನಾವು ಈ ರೀತಿ ಬರ್ಕೊಂಡಿದ್ದೀವಿ. ಈಗ ನೋಡಿ, it is already being given n of A intersection B is equal to 99. A intersection B ಅಂದ್ರೂ ಒಂದೇ, B intersection A ಅಂದ್ರೂ ಒಂದೇ. ನಿಜ ಅಲ್ವಾ? ಸೆಟ್ಗಳಲ್ಲಿ ಸೆಟ್ ಎ ಸೆಟ್ ಬಿ ಕೊಟ್ಬಿಟ್ಟು ಎರಡರಲ್ಲಿ ಇಂಟರ್ಸೆಕ್ಷನ್, ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ನಿಮಗೆ ಅದೇ ವ್ಯಾಲ್ಯೂ ಬರುತ್ತೆ. ಬಿ ಇಂಟರ್ಸೆಕ್ಷನ್ ಎ ಮಾಡ್ರಿ ಅಂತ ಕೇಳಿದಾಗ ನಿಮಗೆ ಬರೋ ವ್ಯಾಲ್ಯೂ, ಸೆಟ್ಗಳು, ಎಲಿಮೆಂಟ್ಸ್ಗಳು ಸೇಮ್. ಹಾಗಿದ್ರೆ n of B intersection A should also be equal to 99, which is nothing but 99 square. ಹೌದಾ? ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಸಿ, 99 ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. If a relation R is defined on the set Z of integers as follows, where A comma B belongs to R, which implies A square plus B square is equal to 25, then domain R is equal to what? ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಈಗ ಫಸ್ಟ್ ಆಫ್ ಆಲ್ ಪ್ರಶ್ನೆಯಲ್ಲಿ ಏನಿದೆ, they have mentioned R, relation R is defined on the set Z of integers. ಸೊ integers ಯಾವ ರೀತಿ ಇರುತ್ತೆ? Z is equal to 0, plus or minus 1, plus or minus 2, plus or minus 3, plus or minus 4. ಕರೆಕ್ಟ್ ಅಲ್ವಾ? ನಿಜ ತಾನೆ? ಅಂದ್ರೆ ಬೇಸಿಕಲಿ ಇಂಟಿಜರ್ಸ್ ಅಂದ್ರೆ ಏನು? ಎಲ್ಲಾ ಪಾಸಿಟಿವ್ ವ್ಯಾಲ್ಯೂಸು, ಎಲ್ಲಾ ನೆಗೆಟಿವ್ ವ್ಯಾಲ್ಯೂಸ್ಗಳು ಜೊತೆಗೆ 0 ಕೂಡ. ಸೊ ದೇರ್ ಫಾರ್ 0 ಬರ್ದಿದ್ದೀನಿ, ಪ್ಲಸ್ 1 ಮೈನಸ್ 1, ಪ್ಲಸ್ 2 ಮೈನಸ್ 2, ಪ್ಲಸ್ 3 ಮೈನಸ್ 3, ಇವೆಲ್ಲ ನಮ್ಮ ಇಂಟಿಜರ್ಸ್ಗಳು. ಈಗ ಈ ಇಂಟಿಜರ್ ಸೆಟ್ಗಳಲ್ಲಿ ಇರ್ತಕ್ಕಂಥ ಯಾವ ವ್ಯಾಲ್ಯೂಗಳನ್ನ ಈ ಎ ಮತ್ತೆ ಬಿ ಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಚ್ ದಟ್ ನಿಮಗೆ 25 ಅನ್ನುವಂತಹ RHS ವ್ಯಾಲ್ಯೂ ಕೊಡುತ್ತೆ, ಅವುಗಳು ನಮಗೆ ಡೊಮೇನ್ ಆಗಿ ವರ್ಕ್ ಆಗ್ತವೆ. ಹೌದಾ? ಸೊ ಯಾವ ವ್ಯಾಲ್ಯೂ, ಯಾವ ಇನ್ಪುಟ್ಗಳನ್ನ ಎ ಮತ್ತೆ ಬಿ ಗಳಲ್ಲಿ ಕೊಟ್ರೆ ನಮಗೆ 25 ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕೀಗ. ಗೆಟಿಂಗ್ ಇಟ್? ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಒಂದು ಕೆಲಸ ಮಾಡ್ತೀನಿ, ಅದನ್ನ ಬರ್ಕೊಳ್ತೀನಿ. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 25 ಅಂತ. ಮೊದಲನೇದಾಗಿ ಲೆಟ್ ಮಿ ಟೇಕ್ ಎ ಇಸ್ ಈಕ್ವಲ್ ಟು ಪ್ಲಸ್ 3 ಹಾಗೆ ಬಿ ಇಸ್ ಈಕ್ವಲ್ ಟು ಪ್ಲಸ್ 4. ಏನಾಗುತ್ತೆ? ಸೊ ಎ ಜಾಗದಲ್ಲಿ 3 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ ಟು 9 ಪ್ಲಸ್ 16 ಅಂದ್ರೆ 25 ಬಂತು. ನಿಜ ತಾನೆ? ಎಸ್.
ಅದೇ ರೀತಿ ಇಫ್ ಐ ಟೇಕ್ a is equal to -3, b is equal to -4, ಏನಾಗುತ್ತೆ? -3 whole square plus -4 whole square. Again you will get 9 plus 16 which is equal to 25. ನಿಜ ತಾನೆ? ಅಂದ್ರೆ +3 -3 +4 -4ಗಳು ಇಲ್ಲಿ ವರ್ಕೌಟ್ ಆಗ್ತಿದೆ, ಡೊಮೇನ್ ಆಗಿ ವರ್ಕೌಟ್ ಆಗ್ತಿದೆ. ಇನ್ನು ಮುಂದೆ ನೆಕ್ಸ್ಟ್ a is equal to 0 ಅಂತ ತಗೊಳ್ತೀನಿ, b is equal to 5 ಅಂತ ತಗೊಳ್ತೀನಿ. ಏನಾಗುತ್ತೆ? 0 square plus 5 square which is nothing but 0 square ಅಂದ್ರೆ 0, 5 square is 25, you will get 25 again. ಹೌದಾ? ಅದೇ ರೀತಿ if I take a is equal to 5, b is equal to 0, ಆವಾಗ್ಲೂ ಇದೇ ಕಥೆನೆ, ಕರೆಕ್ಟ್ ಅಲ್ವಾ? ದಟ್ ಈಸ್ 5 square plus 0 square ಅಂದ್ರೆ 25 plus 0 which is equal to 25 again. If I give ನೆಗೆಟಿವ್, ನೋಡಿ a is equal to 0, b is equal to -5 ಕೊಡ್ತೀನಿ, ಆವಾಗ್ಲೂ ಇದು ವರ್ಕ್ ಆಗುತ್ತೆ. a is equal to -5 ಕೊಡ್ತೀನಿ, ನೋಡಿ a is equal to -5, b is equal to 0. ಹಾಗೆ a is equal to 0, b is equal to -5 ಕೊಡ್ತೀನಿ. ವಾಟ್ ಯು ವಿಲ್ ಗೆಟ್? ಏನ್ ಬರುತ್ತೆ? -5 whole square plus 0 square. ಇಲ್ಲಿ 0 square plus -5 whole square. So finally you will get ಇದು 25, ಇದು 0, this is 0, again this is 25. ಎರಡೂ ಕಡೆಯಲ್ಲೂ ಕೂಡ ನಿಮಗೆ ಬರೋದು 25 ಅಗೇನ್. ಅಂದ್ರೆ ಇಲ್ಲಿ 0ನೂ ವರ್ಕ್ ಆಗ್ತಿದೆ, ದೆನ್ +or-5 ಸಹಿತ ಇಲ್ಲಿ ವರ್ಕ್ ಆಗ್ತಿದೆ. ನಿಜ ಅಲ್ವಾ? +or-5 ಕೂಡ ಈ ಗುಂಪಲ್ಲಿ ಇದೆ. ಓಕೆ, ಮತ್ತೆ ಇನ್ನ ಏನೇನಿದೆ? ಇನ್ನ ಏನ್ ಬರುತ್ತೆ ನಮಗೆ ಆಡ್ ಮಾಡಿದ್ರೆ? ಒಂದು +3 -3 +4 -4, ಹೌದಾ? 0 +5, ಹೌದಾ? 5 0, ದೆನ್ 0 -5 -5 0. ಗೆಟಿಂಗ್ ಇಟ್? ಹಾಗಿದ್ರೆ ನಾವು ಈ ಆಪ್ಷನ್ ಅನ್ನ ಹುಡುಕ್ತಾ ಹೋದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. 0 +or-3 +or-4, ಕರೆಕ್ಟ್ ಅಲ್ವಾ? 0 +or-3 +or-4 +or-5ಗಳು ಏನೇನಿದಾವಲ್ಲ ಆಪ್ಷನ್ ಸಿ ಅಲ್ಲಿ, ದಿಸ್ ಇಸ್ ದ ರೈಟ್ ಆನ್ಸರ್. ಇವುಗಳು ಡೊಮೇನ್ ಆಗಿ ಈ ಒಂದು ಕೊಟ್ಟಿರೋಂಥ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಥವಾ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಕ್ಲಿಯರ್ ಅಲ್ಲ? ಅರ್ಥ ಆಯ್ತು ತಾನೆ? ಓಕೆ, ಸೊ ಈಗ ಹಾಗಿದ್ರೆ ನಾವು ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. The domain of the function f of x defined by f of x is equal to √25 minus x square. Again, ನಾವಿಲ್ಲಿ ಏನನ್ನ ಫೈಂಡ್ ಔಟ್ ಮಾಡಬೇಕು? ವಿ ನೀಡ್ ಟು ಫೈಂಡ್ ದ ಡೊಮೇನ್ ಆಫ್ ದ ಗಿವೆನ್ ಫಂಕ್ಷನ್. ಏನ್ ಕೊಟ್ಟರೆ? ದಟ್ ಈಸ್ f of x is equal to √25 minus x square ಅಂತ ಹೇಳಿ ಕೊಟ್ಟಿರೋದು. ಇದು ಎಂಥ ಫಂಕ್ಷನ್? ಅಗೇನ್ ಸ್ಕ್ವಯರ್ ರೂಟ್ ಫಂಕ್ಷನ್. ನಿಜ ಅಲ್ವಾ? ಸೊ ದಿಸ್ ಇಸ್ ಸ್ಕ್ವಯರ್ ರೂಟ್ ಫಂಕ್ಷನ್. ಹಾಗೆ ನಮಗೆ ಗೊತ್ತಿದೆ ಸ್ಕ್ವಯರ್ ರೂಟ್ ಫಂಕ್ಷನ್ ರೂಟ್ ಎಕ್ಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0, ವಿಚ್ ಮೀನ್ಸ್ ದಟ್ ಎಕ್ಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ತಗೊಳ್ಳುವಂಥ ಎಕ್ಸ್ ವ್ಯಾಲ್ಯೂ. ಫೈನ್. ಈಗ ನಾನೇನ್ ಮಾಡ್ತೀನಿ, ಈ 25 ಮೈನಸ್ ಎಕ್ಸ್ ಸ್ಕ್ವಯರ್ ಏನಿದೆಲ್ಲ ಇದನ್ನ ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ದಟ್ ಈಸ್ 25 ಮೈನಸ್ ಎಕ್ಸ್ ಸ್ಕ್ವಯರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಈಗ ನಾವೇನ್ ಮಾಡಬೇಕು? ಒಂದು ಕೆಲಸ ಮಾಡೋಣ. 25 ಅನ್ನ 5 ಸ್ಕ್ವಯರ್ ಅಂತ ಹೇಳಿ ಬರೀತೀನಿ, ಎಕ್ಸ್ ಸ್ಕ್ವಯರ್ ಅನ್ನ ಹಾಗೆ ಬರೀತೀನಿ, ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಡನ್. ಓಕೆ, ಸೊ ಈಗ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಹಾಗಿದ್ರೆ ಇದನ್ನ ಸ್ಪ್ಲಿಟ್ ಮಾಡಿದಾಗ ಯು ವಿಲ್ ಗೆಟ್ a ಪ್ಲಸ್ ಬಿ into a minus b which is greater than or is equal to 0. Done. ಸರಿ, ಮುಂದೆ ನೋಡಿ 5 plus x 5 minus x ಅನ್ನುವಂಥ ಲೀನಿಯರ್ ಫ್ಯಾಕ್ಟರ್ ಆಗಿ ನಾವು ಇದ್ದಂಥ ಈ ಒಂದು ಈಕ್ವೇಶನ್, ಬೇಸಿಕಲಿ ಕ್ವಾಡ್ರೇಟಿಕ್ ಈಕ್ವೇಶನ್, ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಈಗ ನಮಗೆ ಕ್ರಿಟಿಕಲ್ ಪಾಯಿಂಟ್ಗಳು ಏನಿಲ್ಲಿ ನೋಡ್ರಿ. ಇಫ್ ಐ ಪುಟ್ x equal to -5, x equal to -5 ಹಾಕದೆ ಅಂದ್ರೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ 0 ಆಗತ್ತೆ. ಹೌದಾ? 5 -5 is 0, 0 into anything is 0. ಅದೇ ರೀತಿ ಇಫ್ ಐ ಪುಟ್ +5 ಹಿಯರ್,
ನನಗೆ ಅಗೇನ್ ಕಂಪ್ಲೀಟ್ ಎಕ್ಸ್ಪ್ರೆಷನ್ 0 ಮಾಡುತ್ತೆ ಈ ಒಂದು 5 ಅನ್ನ ಇಲ್ಲಿ ಹಾಕಿದ್ರೆ. ಹೌದಾ? ಸೊ ಹಾಗಿದ್ರೆ ಈ ಎರಡೂ ಕ್ರಿಟಿಕಲ್ ಪಾಯಿಂಟ್ಗಳೇನಿದಾವಲ್ಲ ಇದು ಈ ಎಕ್ಸ್ಪ್ರೆಷನ್ ನ 0 ಮಾಡ್ತಿದೆ. ಮಾಡಬಹುದಾ? ಮಾಡಬಹುದು, ಬಿಕಾಸ್ ಈಕ್ವಲ್ ಟು 0 ಅಲೋ ಇದೆ. ಓಕೆ ಸರಿ, ಈಗ ನಾನು ನಂಬರ್ ಲೈನ್ ಅನ್ನ ತಗೊಂಡೆ ಅಂತ ಇಟ್ಕೊಳ್ಳಿ. ದಿಸ್ ಇಸ್ -∞ to +∞. ಹೌದಾ? ದಿಸ್ ಇಸ್ -5 ಹಾಗೆ ಇದು ನಮ್ಮ +5. ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ಗಳು -5 ಹಾಗೆ +5 ಎರಡನ್ನೂ ಕೂಡ ನಾವು ಕನ್ಸಿಡರ್ ಮಾಡಬಹುದು ಅಲ್ವಾ? ಅದಾದ್ಮೇಲೆ ನೋಡ್ರಿ, ಯಾವ ವ್ಯಾಲ್ಯೂ ಅನ್ನ ಕೊಟ್ರು ಕೂಡ ಎಕ್ಸ್ಗೆ ಅದು ಐದರ್ 0 ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ 0 ಮಾಡಬಹುದು ಅಂತ ಹೇಳ್ತಿದ್ದಾರೆ, ಅಥವಾ ದಟ್ ಶುಡ್ ಬಿ ಗ್ರೇಟರ್ ದೆನ್ 0 ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಗಳನ್ನೇ ಕೊಡಬೇಕು. ಯಾವುದೇ ಎಕ್ಸ್ ವ್ಯಾಲ್ಯೂನ ಹಾಕಿದಾಗ ಅಂತ ಎಕ್ಸ್ ವ್ಯಾಲ್ಯೂನ ತಗೋಬೇಕು ಅನ್ನೋದು ಇದರ ಅರ್ಥ. ಸೊ ಯಾವುದು 0 ಮಾಡುತ್ತೆ ಅನ್ನೋದು ಗೊತ್ತಾಯ್ತು, ಅದನ್ನ ಕನ್ಸಿಡರ್ ಮಾಡಿನೂ ಆಯ್ತು. -5 +5 ಅನ್ನ ಕನ್ಸಿಡರ್ ಮಾಡಿ ತಗೊಂಡ್ಬಿಟ್ವಿ. ಈಗ ಯಾವ ವ್ಯಾಲ್ಯೂಸ್ಗಳು ಗ್ರೇಟರ್ ದೆನ್ 0 ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ನ ಇಲ್ಲಿ ಕೊಡ್ತದೆ ಅದನ್ನ ಚೆಕ್ ಮಾಡ್ಬೇಕಲ್ಲ. ಮಾಡೋಣ. ಸೊ -5 ಅಲ್ಲ, ಎಕ್ಸ್ಪ್ರೆಷನ್ ಏನಿದೆ 5 + x × 5 - x, ರೈಟ್? ಸರಿ, ಈಗ 3 ಇಂಟರ್ವೆಲ್ಗಳು ನಮಗೆ ಸಿಕ್ಕಿರೋದು. ಹೌದಾ? ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಫಸ್ಟ್ ಇಂಟರ್ವೆಲ್, ದಿಸ್ ಇಸ್ ಸೆಕೆಂಡ್ ಇಂಟರ್ವೆಲ್, ದಿಸ್ ಇಸ್ ಥರ್ಡ್ ಇಂಟರ್ವೆಲ್. ಫೈನ್. ಸೊ ನಾನು ಅಭ್ಯಾಸ ಪ್ಲಸ್ ಅಂತ ಹಾಕಿದೆ, ಆದ್ರೆ ಚೆಕ್ ಮಾಡಿ ಹಾಕಬೇಕು. ಹೌದಾ? ಈಗ 5 to ∞ ಒಳಗಡೆ ಇರತಕ್ಕಂಥ ಯಾವ್ದಾದ್ರೂ ಒಂದು ವ್ಯಾಲ್ಯೂನ ಇಲ್ಲಿ ಹಾಕ್ರಿ. ಸೊ 5 ಆದ್ಮೇಲೆ 6 ಬರುತ್ತೆ, ಹಾಕಿ ನೋಡೋಣ. 5 + 6 × 5 - 6, ದಿಸ್ ವಿಲ್ ಬಿ +11. 5 - 6 ಅಂದ್ರೆ -1. 11 × -1 -11 ಕೊಡುತ್ತೆ. ಅಂದ್ರೆ ಈ ಇಂಟರ್ವೆಲ್ ಅಲ್ಲಿ ಯಾವುದೇ ವ್ಯಾಲ್ಯೂನ ತಗೊಂಡು ನೀವು ಈ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿದ್ರೆ ಅದು ನೆಗೆಟಿವ್ ವ್ಯಾಲ್ಯೂನ ಕೊಡುತ್ತೆ ಅನ್ನೋದು ಅರ್ಥ ಆಯ್ತು. ಡನ್. ಸೊ ಹಾಗಿದ್ರೆ ಇದು ನೆಗೆಟಿವ್ ವ್ಯಾಲ್ಯೂಗಳನ್ನ ಕೊಡುವಂತ ಇಂಟರ್ವೆಲ್. ಈಗ -5 to +5 ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ತಗೊಂಡು ನೋಡೋಣ. ಓಕೆ, ಸೊ ಬೇಸಿಕಲಿ ಇದು ಪ್ಲಸ್ಸೇ ಬರೋದು, ಇದು ಮೈನಸ್ಸೇ ಬರೋದು. ಹೇಳ್ತಿದ್ದೀನಿ, ಆಲ್ರೆಡಿ ನಾನು ಹೇಳಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಏನ್ ಇಂಟರ್ವೆಲ್ ಬರುತ್ತೆ ನೋಡ್ಕೊಳ್ರಿ, ಆಮೇಲೆ ಆಲ್ಟರ್ನೇಟ್ ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಓಕೆ, ಇರ್ಲಿ, ಈಗ ಚೆಕ್ ಮಾಡೋಣ. ಸೊ 5 + x, ಸೊ ಇಲ್ಲಿ ನಾನು -5 +5 ನಡುವೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ವ್ಯಾಲ್ಯೂನ ತಗೊಳ್ತೀನಿ. ಲೆಟ್ ಮಿ ಟೇಕ್ 4. ಸೊ 5 - 4, ಸೊ ದಿಸ್ ಇಸ್ 9. 5 - 4 is 1 and you are getting 9 ಪಾಸಿಟಿವ್ ವ್ಯಾಲ್ಯೂ. ಇಟ್ ಮೀನ್ಸ್ ನಮಗೆ ಇಲ್ಲಿ ಉತ್ತರ ಸಿಕ್ಕಾಯ್ತು, ನೀವು ಚೆಕ್ ಮಾಡೋ ಅಗತ್ಯ ಇಲ್ಲ. ಓಕೆ, ನೆಕ್ಸ್ಟ್ ಅಗೇನ್ ನೀವು ಯಾವುದೇ ವ್ಯಾಲ್ಯೂ -∞ -5 ನ ನಡುವೆ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂನ ತಗೊಂಡು ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿದಾಗ ಯು ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂಸ್ ಓನ್ಲಿ. ಗಾಟ್ ಇಟ್? ಸರಿ, ಹಾಗಿದ್ರೆ ನಮಗೆ ಅಕಾರ್ಡಿಂಗ್ ಟು ದಿಸ್ ಲೀನಿಯರ್ ಇನ್ಈಕ್ವಾಲಿಟಿ ಸಿಂಬಲ್ ಎಕ್ಸ್ ವ್ಯಾಲ್ಯೂಗಳು ಏನಿರ್ಬೇಕಪ್ಪ ಅಂದ್ರೆ ಕೇವಲ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನ ಕೊಡುವಂಥದ್ದೇ ಆಗಿರ್ಬೇಕು, ಅಥವಾ ಆ ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ 0 ಮಾಡುವಂಥದ್ದಾಗಿರ್ಬೇಕು. ಅದು ಎಲ್ಲಿಂದ ಎಲ್ಲಿವರೆಗಿದೆ? ಇಟ್ ಲೈಸ್ ಬಿಟ್ವೀನ್, ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ -5 to +5, where -5 is also included, +5 is also included. ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಹಾಗಿದ್ರೆ ಆಪ್ಷನ್ ಸಿ is the right answer. ಆಪ್ಷನ್ ಸಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಗಾಟ್ ಇಟ್? ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ f of x is equal to x² + 1, where x should be less than or is equal to 0. ಅಂದ್ರೆ ಈ x² + 1 ಅನ್ನ ಬಳಸೋದು ವೆನ್ x is less than or is equal to 0 ಇದ್ದಾಗ. 2x - 1, where x lies between 0 and 5. 4x + 3, when x is greater than or is equal to 5. ಗಾಟ್ ಇಟ್? ಸರಿ, ಈಗ ಹಾಗಿದ್ರೆ ಇಷ್ಟು ಕಂಡೀಷನ್ ನ ಕೊಟ್ಟರೆ then what will be the value of this f of -3 + f of 2 + f of 5 divided by f of 1 ಏನಾಗುತ್ತೆ? ಫೈಂಡ್ ಔಟ್ ಮಾಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಈ ಕೊಟ್ಟಿರುವಂತಹ ಡಿಫ್ರೆಂಟ್ ಫಂಕ್ಷನ್ಗಳೇನಿದಾವಲ್ಲ ಅವುಗಳಿಗೆ ಯಾವ ಎಕ್ಸ್ಪ್ರೆಷನ್ಗಳು ರಿಲೇಟಬಲ್ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಹೌದಾ? ಹಿಯರ್ x = -3 ಅಂದ್ರೆ ವಿಚ್ ಇಸ್ ಲೆಸ್ ದೆನ್ 0. ನೋಡಿ, ಯಾವಾಗ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಇರ್ತಕ್ಕಂಥ ಎಕ್ಸ್ ವ್ಯಾಲ್ಯೂ
ಲೆಸ್ ದೆನ್ ಅಥವಾ ಈಕ್ವಲ್ ಟು 0 ಇರುತ್ತೋ ನಾವು ಈ ಫಂಕ್ಷನ್ ಅನ್ನು ಬಳಸಬೇಕು. ಅಂದ್ರೆ ಎಫ್ ಆಫ್ -3ಗೆ ನಾವು ಬಳಸುವಂತಹ ಫಂಕ್ಷನ್ ಯಾವುದು ಅಂದ್ರೆ x² + 1. ಅರ್ಥ ಆಯ್ತಾ? ಅದೇ ರೀತಿ ಎಫ್ ಆಫ್ 2 ತಗೊಳ್ಳೋಣ. ಇದು 2 ಏನಿದು ಪಾಸಿಟಿವ್ ವ್ಯಾಲ್ಯೂ. ಸರಿ, ಈ ಕಂಡೀಷನ್ ನೋಡ್ರಿ. ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 and 5, 0ಗೂ ಈಕ್ವಲ್ ಇರಬಾರ್ದು, 5ಗೂ ಈಕ್ವಲ್ ಇರಬಾರ್ದು. ಆದ್ರೆ 0 ಹಾಗೆ 5 ನಡುವೆ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂ ತಗೊಂಡಾಗ್ಲೂ ಕೂಡ ಅವಾಗ ಈ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ 2 ಲೈಸ್ ಬಿಟ್ವೀನ್ 0 and 5. ಹಾಗಿದ್ರೆ 2x - 1 ಅನ್ನ ಬರ್ಕೊಳ್ಳೋಣ. ದೆನ್ ಈಗ x ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 5. ನೋಡಿ, ಎಕ್ಸ್ 5ಗಾದ್ರೂ ಈಕ್ವಲ್ ಇರಬಹುದು ಅಥವಾ ಗ್ರೇಟರ್ ದೆನ್ 5 ಆದ್ರೂ ಇರಬಹುದು. ಅವಾಗ ಇದೇ ಎಕ್ಸ್ಪ್ರೆಷನ್ ಬಳಸ್ರಿ ಅಂತಿದ್ದಾರೆ. ದಟ್ ಈಸ್ ಎಫ್ ಆಫ್ 5 ಇಸ್ ಈಕ್ವಲ್ ಟು 4x + 3. ದೆನ್ ಎಫ್ ಆಫ್ 1 ಅಗೇನ್, ಎಫ್ ಆಫ್ 1 ಇಸ್ ಈಕ್ವಲ್ ಟು, ನೋಡಿ ಈ 1 ಅನ್ನುವಂಥದ್ದು ಇಟ್ ಲೈಸ್ ಬಿಟ್ವೀನ್ 0 and 5. ಹಾಗಿದ್ರೆ 2x - 1 ಏನಿದೆ ಅಲ್ಲ ಇದನ್ನ ಬರ್ಕೊಳ್ಳಿ. ಕ್ಲಿಯರ್ ಅಲ್ಲ? ಈಗ ನಾವು ಈ ಫಂಕ್ಷನ್ ಅಲ್ಲಿ ವ್ಯಾಲ್ಯೂಗಳನ್ನು ಹಾಕ್ತಾ ಹೋಗೋಣ. ಲೆಟ್ ಸಿ ಏನ್ ಬರುತ್ತೆ ಅಂತ. ಸೊ -3² + 1. ಹೌದಾ? ಈ ಕಡೆಗೆ 2 × 2 - 1. ಈ ಕಡೆಗೆ 4 × 5 + 3. ಈ ಕಡೆಗೆ 2 × 1 - 1. ಸೊ -3² is 9. 9 + 1 is equal to 10. ಹೌದಾ? 2 × 2 is 4. 4 - 1 is equal to 3. 4 5s are 20. 20 + 3 is 23. ಹೌದಾ? 2 × 1 is 2. 2 - 1 is equal to 1. ಆಲ್ ರೈಟ್. ಸೊ ಹಾಗಿದ್ರೆ ಈಗ ಫೈನಲ್ ಆಗಿ ನಾವು ಇದನ್ನ ರಿಸಾಲ್ವ್ ಮಾಡಬೇಕು ಅಂದ್ರೆ ಹೆಂಗೆ? ಎಫ್ ಆಫ್ -3 ನಮಗೆ 10 ಬಂತು, ಪ್ಲಸ್ ಎಫ್ ಆಫ್ 2 ನಮಗೆ 3 ಬಂತು, ಎಫ್ ಆಫ್ 5 23 ಬಂತು, ಡಿವೈಡೆಡ್ ಬೈ ಎಫ್ ಆಫ್ 1 ಅಂದ್ರೆ 1 ಬಂತು. ನಿಜ ತಾನೆ? ಸೊ 23 + 3 is 26. 26 + 10 is 36. ಹೌದಾ? ಸಿಂಪಲ್. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಬಿ 36 is the right answer. Okay, option B 36 is the right answer. All right. So ಹಾಗಿದ್ರೆ ಈಗ ನಮ್ಮ next question. Let the relation R be defined in N by A or B. ಅಂದ್ರೆ A is related to B. If 3A + 2B is equal to 27, then R is equal to what? ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಇಲ್ಲಿ ಇನ್ಫಾರ್ಮೇಶನ್ ಏನ್ ಕೊಟ್ಟರೆ ನಮಗೆ, ಅದರ ಮೇಲೆ ನಾವು ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳನ್ನ ಫಿಲ್ಟರ್ ಮಾಡಬಹುದು. ಮೊದಲನೇದಾಗಿ ಬೇಸಿಕ್ ಏನ್ ಕೊಟ್ಟರೆ ಮ್ಯಾಮ್ ಅಂಥದ್ದು ಅಂದ್ರೆ ಆರ್ ಬಿ ಡಿಫೈನ್ಡ್ ಇನ್ ಎನ್. ಈ ಎನ್ ಏನ್ ಹೇಳುತ್ತೆ? ನ್ಯಾಚುರಲ್ ನಂಬರ್. ಅಂದ್ರೆ ಈ ಎ ಮತ್ತೆ ಬಿ ವ್ಯಾಲ್ಯೂಗಳನ್ನ ನೀವೇನ್ ಹಾಕ್ತಿರಲ್ಲ, ದಟ್ ಶುಡ್ ಬಿ ಅ ನ್ಯಾಚುರಲ್ ನಂಬರ್. ನೀವು ಆಪ್ಷನ್ಗಳನ್ನ ನೋಡ್ರಿ, ಇಲ್ಲಿ ಕೊಟ್ಟಿರೋದೆಲ್ಲ ಆರ್ಡರ್ಡ್ ಪೇರ್ಸ್ಗಳು. ಈ ಆರ್ಡರ್ಡ್ ಪೇರ್ಸ್ಗಳು ಏನ್ ಹೇಳುತ್ತೆ? ಎ ಮತ್ತೆ ಬಿ ವ್ಯಾಲ್ಯೂಗಳನ್ನೇ ಹೇಳುತ್ತೆ. ಹೌದಾ? ಹಾಗಿದ್ರೆ ಯಾವ ಆರ್ಡರ್ಡ್ ಪೇರ್ಸ್ಗಳಲ್ಲಿ ನ್ಯಾಚುರಲ್ ನಂಬರ್ ಇಲ್ವೋ ಅಂತ ಆಪ್ಷನ್, ಒಂದು ನ್ಯಾಚುರಲ್ ನಂಬರ್ ಇಲ್ಲ ಅಂತ ಇಟ್ಕೊಳ್ಳಿ. ಯಾವ್ದಾದ್ರೂ ಒಂದು ಪೇರಲ್ಲಿ ಒಂದೇ ಒಂದು ನ್ಯಾಚುರಲ್ ನಂಬರ್ ಇಲ್ಲ ಅಂದ್ರೆ ತೆಗೆದು ಹಾಕ್ರಿ ಅದನ್ನ. ಹೌದಾ? ಸೊ ಹಂಗ್ ನೋಡಿದ್ರೆ ಇಲ್ಲಿ ನೋಡಿ 0 27/2 ಇದೆ. 27/2 ಹಾಗೆ 0 ಎರಡೂ ಕೂಡ ನ್ಯಾಚುರಲ್ ನಂಬರ್ ಅಲ್ಲ. ಹಾಗಿದ್ರೆ ಈ ಆಪ್ಷನ್ ಬರೋದೇ ಇಲ್ಲ. ಇನ್ನು ಈ ಒಂದು ಫಸ್ಟ್ ಆಪ್ಷನ್ ಕಡೆಗೆ ಹೋಗ್ರಿ. ಇಲ್ಲಿ 0 ಇದೆ ನಿಮಗೆ. 0 ಅಂದ್ರೆ ಎ ಮತ್ತೆ ಬಿ ವ್ಯಾಲ್ಯೂಗಳು ನ್ಯಾಚುರಲ್ ನಂಬರೇ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ 0 ಅಪ್ಲಿಕೇಬಲ್ ಅಲ್ಲ. ಹಾಗಿದ್ರೆ ಈ ಆಪ್ಷನ್ ಹೋಯ್ತು. ಬಾಕಿ ಉಳಿದಿದ್ದು 2. ಸೊ 2ರಲ್ಲಿ ಯಾವುದು ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡ್ರೆ ಸಾಕು ನಾವೀಗ. ಫೈನ್. ಹೆಂಗೆ ಏನ್ ಮಾಡೋದು? ತುಂಬಾ ಸಿಂಪಲ್. ಇರೋಂಥ ವ್ಯಾಲ್ಯೂಗಳನ್ನ ಇಲ್ಲಿ ಅಪ್ಲೈ ಮಾಡ್ರಿ. ಸೊ 3 × 1 ಮಾಡ್ತೀನಿ, ಪ್ಲಸ್ ಫಸ್ಟ್ ಆರ್ಡರ್ ಪೇರ್. ಹಾಗೆ 2 × 12 ಮಾಡ್ತೀನಿ. ಸೊ 3 × 1 is 3. 12 2s are 24. You will get 27. ಓಕೆ. ದೆನ್ 3, 9 ಇದೆ. 3, 9 ರೈಟ್. ಸೊ ಬೇಸಿಕಲಿ 3 × 3 ಪ್ಲಸ್ 2 × 9 ರೈಟ್. ಕರೆಕ್ಟ್ ಅಲ್ವಾ? ಸೊ 3 3s are 9 ಪ್ಲಸ್ 9 2s are 18. ಸೊ 18 ಪ್ಲಸ್ 9 ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ 27. ಫೈನ್. ಈಗ 5, 6 ಇದೆ. ಇದನ್ನ ನೋಡೋಣ.
ಸೊ 3 into 5 plus 2 into 6. 3 5s are 15, 6 2s are 12. ಹೌದಾ? ಸೊ ಅಗೇನ್ ಯು ವಿಲ್ ಗೆಟ್ 27 ಓನ್ಲಿ. 7,3. ಹೌದಾ? 7,3 ಇಲ್ಲಿ ಹಾಕಿದಾಗ ದಟ್ ಈಸ್ 3 into 7 plus 2 into 2 into 3. So 7 3s are 21 plus 2 3s are 6. Yes, you are getting 27. ಓಕೆ, ಈ ಆಪ್ಷನ್ ಏನೋ ಸೆಟ್ ಆಯಿತು. ವಾಟ್ ಅಬೌಟ್ ದಿಸ್? ಇದನ್ನು ನೋಡೋಣ. ಎರಡರಲ್ಲಿ ಯಾವುದಾದ್ರೂ ಇರ್ಬೋದಲ್ಲ. ಸೊ ಎರಡಕ್ಕೆರಡೂ ಇರುತ್ತೆ ಅಂತ ಹೇಳ್ತೀರಾ ಮ್ಯಾಮ್? ಎರಡಕ್ಕೆರಡೂ ಇರುತ್ತಾ? ನನ್ನ ಪ್ರಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆದರೂ ಕ್ರಾಸ್ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಜಸ್ಟ್ ಹಿಂಗೆ ನಾನು ರಫ್ ಆಗಿ ಬರೀತೀನಿ. ಸೊ 3 into 2 ಮಾಡಿದಾಗ 6 ಬರುತ್ತೆ, ಪ್ಲಸ್ 1 into 2 ಮಾಡಿದಾಗ ನೋಡಿ 2 into 3 ಅಂದರೆ ಎ ಜಾಗದಲ್ಲಿ ನಾನು 2 ಅನ್ನು ಹಾಕಿದೆ, ಸಚ್ ದಟ್ ಐ ಆಮ್ ಗೆಟಿಂಗ್ 6. ಬಿ ಜಾಗದಲ್ಲಿ 1 ಅನ್ನು ಹಾಕಿದೆ, ಐ ಆಮ್ ಗೆಟಿಂಗ್ 2. 6 + 2 = 8. ಹೋಯ್ತು. ಹೌದಾ? ಸೊ ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯಿತು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರಾಸ್ ಚೆಕ್ ಮಾಡಿದ್ವಿ. ಹೌದಾ? ಸೊ ಖಂಡಿತ ಒಂದೇ ಆಪ್ಷನ್ ಯಾವುದಾದ್ರೂ ಕರೆಕ್ಟ್ ಇರಬೇಕು. ನಮಗೆ ಆಲ್ರೆಡಿದು ಸ್ಯಾಟಿಸ್ಫೈ ಮಾಡಿತ್ತು, ಬಟ್ ಸ್ಟಿಲ್ ಚೆಕ್ ಮಾಡೋಣ ಅಂತ ಮಾಡಿದ್ದು. ಗೆಟಿಂಗ್ ಇಟ್? ಐ ಬಿಲೀವ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನ ಕಡೆಗೆ ಹೋಗೋಣ ಈಗ. ಲೆಟ್ n of a is equal to m and n of b is equal to n. Then the total number of non-empty relations that can be defined from a to b is what ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ತುಂಬಾ ಸಿಂಪಲ್ ಕ್ವೆಶ್ಚನ್. ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸೆಟ್ ಎ ಸೆಟ್ ಬಿ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಟೋಟಲ್ ನಂಬರ್ ಆಫ್ ನಾನ್ ಎಂಪ್ಟಿ ರಿಲೇಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂದ್ರೆ ದಟ್ ಈಸ್ 2 power mn - 1. ರಿಮೆಂಬರ್, ಅಂದ್ರೆ ನಮಗೆ ಗೊತ್ತಿದೆ ಎರಡು ಸೆಟ್ಗಳ ನಡುವೆ ಇರ್ತಕ್ಕಂಥ ರಿಲೇಷನ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? 2 power n of a into n of b. ಕರೆಕ್ಟ್ ಅಲ್ವಾ? n of a ಏನಿಲ್ಲಿ m, n of b ಏನಿಲ್ಲಿ n. ಸೊ 2 power m into n, that is the total number of relation from set a to set b. ಇದರಲ್ಲಿ ನಾನ್ ಎಂಪ್ಟಿ ರಿಲೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇನ್ ದಟ್ ಕೇಸ್ ಯು ಶುಡ್ ಯೂಸ್ ದಿಸ್ ಫಾರ್ಮುಲಾ. ಅಂದ್ರೆ ಆಪ್ಷನ್ ಡಿ ಏನಿದೆಲ್ಲ 2 power mn - 1, ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್. ದ ಡೊಮೇನ್ and the range of the function f given by f of x is equal to 2 minus mod x minus 5 is what ಅಂತ ಹೇಳಿ ಕೇಳ್ತಿದ್ದಾರೆ. ಇಲ್ಲಿ ನಾವು ಕೊಟ್ಟಿರುವಂತಹ ಫಂಕ್ಷನ್ಗೆ ಡೊಮೇನ್ ಹಾಗೆ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಬೇಕು ಈ ಒಂದು ಫಂಕ್ಷನ್ಗೆ. ಕ್ಲಿಯರ್? ಸರಿ, ಏನ್ ಮಾಡಬೇಕು? ಮೊದಲನೇದಾಗಿ ಏನ್ ಕೊಟ್ಟಾರ ಫಂಕ್ಷನ್? f of x is equal to 2 minus mod x minus 5. ಕರೆಕ್ಟ್ ಅಲ್ವಾ? ಈಗ ಮಾಡ್ಯುಲಸ್ ಫಂಕ್ಷನ್ ಅನ್ನ ನಾವು ಕಲ್ತಿದ್ವಿ. ಹೌದಾ? ಮಾಡ್ಯುಲಸ್ ಫಂಕ್ಷನ್ದು ಓಕೆ ಮರ್ತು ಹೋಗಿದ್ರು ಇವಾಗ ನೆನ್ಪು ಮಾಡ್ಕೊಳ್ಳೋಣ. ಮಾಡ್ಯುಲಸ್ ಫಂಕ್ಷನ್ದು ಒಂದು ಏನಂತ ಹೇಳ್ತೀವಿ, ಒಂದು ಡಿಫ್ರೆಂಟ್ ಆಗಿರುವಂತಹ ಕೆಪಬಿಲಿಟಿ ಏನಪ್ಪಾ ಅಂದ್ರೆ ನೆಗೆಟಿವ್ ಬಂದ್ರೂ ಅದನ್ನ ಪಾಸಿಟಿವ್ ಮಾಡಿ ಕಳಿಸೋದು. ಪಾಸಿಟಿವ್ ಇದ್ರೆ ಪಾಸಿಟಿವೇ ಕೊಡೋದು, ಅದರಲ್ಲೇನು ಡೌಟ್ ಇಲ್ಲ. ಆದ್ರೆ ನೆಗೆಟಿವ್ ಬಂದ್ರೂ ಅದನ್ನ ಪಾಸಿಟಿವ್ ಮಾಡುತ್ತೆ. ಅದೇ ಮಾಡ್ಯುಲಸ್ ಫಂಕ್ಷನ್ ಒಂದು ಹೊಸದಾಗಿರುವಂಥ ಕೆಪಾಸಿಟಿ. ಮ್ಯಾಜಿಕ್ ಬಾಕ್ಸ್ ಇದ್ದಂಗದು. ಹೌದಾ? ಸೊ ಇಟ್ ಮೀನ್ಸ್ ಮಾಡ್ ಎಕ್ಸ್ ಯಾವಾಗ್ಲೂ ಕೂಡ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಇರುತ್ತೆ ಅಂತ ಆಯ್ತು. ಅಂದ್ರೆ ಮಾಡ್ ಇದೊಂದು ಡಬ್ಬಿ ಏನಿದೆಲ್ಲ, ಮಾಡ್ ಅನ್ನುವಂಥ ಮ್ಯಾಜಿಕಲ್ ಬಾಕ್ಸ್, ಇದ್ರ ಒಳಗಡೆಗೆ ಎಕ್ಸ್ ವ್ಯಾಲ್ಯೂ ನೀವು ಏನಾದ್ರೂ ಕೊಡ್ರಿ, ಅದು ನಿಮಗೆ ಫೈನಲಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಆಗಿ ಹೊರಗೆ ತಗೊಂಬಂದು ಕೊಡುತ್ತೆ. ಇಟ್ ಮೀನ್ಸ್ ಬೇಸಿಕಲಿ ನೀವೇನಾದ್ರೂ ಕೊಡ್ರಿ ಅಂತ ನಾನು ಹೇಳಿದೆ. ಅಂದ್ರೆ ಏನು? ಯಾವುದಾದ್ರೂ ರಿಯಲ್ ನಂಬರ್ಗಳನ್ನ ನೀವು ಡೊಮೇನ್ ಆಗಿ ಕೊಡಬಹುದು ಅನ್ನೋದು ಇದರ ಅರ್ಥ. ಸರಿ, ಇಲ್ಲಿ ಡೊಮೇನ್ ಎರಡೂ ಕಡೆಯಲ್ಲಿ ಡೊಮೇನ್ ಆ ರಿಯಲ್ ನಂಬರ್ ಅಂತ ಇದೆ. ಆದರೆ ಯಾವುದು ಕರೆಕ್ಟ್ ಆಪ್ಷನ್? ಅದು ರೇಂಜ್ ಅಂದ್ರೆ ಔಟ್ಪುಟ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಿದ್ರೆ ಈಗ ಔಟ್ಪುಟ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಡೊಮೇನ್ ಏನು? ಈ ಒಂದು ಫಂಕ್ಷನ್ಗೆ ಡೊಮೇನ್ ಏನ್ ಕೊಡಬಹುದು? ದಟ್ ಈಸ್ ಆ ರಿಯಲ್ ನಂಬರ್. ಗಾಟ್ ಇಟ್? ಸರಿ, ಈಗ ರೇಂಜ್ ಕಥೆ. ರೇಂಜ್ ಏನಾಗಿರ್ಬೇಕು? ಹೆಂಗಿರುತ್ತೆ ರೇಂಜ್ ಅಂದ್ರೆ
let me write this function mod x minus 5 should be greater than or is equal to 0. ಇದು ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಅಂತ ಬರದ್ರಲ್ಲ ಮ್ಯಾಮ್, ಹೆಂಗೆ? ಸಿಂಪಲ್. ಮಾಡ್ ಅಂದ್ರೆ ಈ ಮಾಡ್ ಒಳಗಡೆಗೆ ಎಕ್ಸ್ ವ್ಯಾಲ್ಯೂ ಏನಾದ್ರೂ ಹಾಕ್ರಪ್ಪ, ತೊಂದರೆ ಇಲ್ಲ. ಆದ್ರೆ ಕಡೆಗೆ ಬರೋದು ಪಾಸಿಟಿವ್ ವ್ಯಾಲ್ಯೂ. ಅಥವಾ ಇನ್ ದ ಪರ್ಟಿಕ್ಯುಲರ್ ಕೇಸ್, ಒಂದೇ ಒಂದು ಪರ್ಟಿಕ್ಯುಲರ್ ಕೇಸ್ ಏನು, ಇಫ್ ಐ ಪುಟ್ ಎಕ್ಸ್ ಈಕ್ವಲ್ ಟು 5 ಅವಾಗ ಮಾತ್ರ ಇದು 0 ಆಗುತ್ತೆ, ಅದೊಂದೇ ಕೇಸ್. ಸೊ 5 minus 5 is 0, mod 0 is again 0. ಅದನ್ನ ಬಿಟ್ರೆ ನೀವು ನೆಗೆಟಿವ್ ವ್ಯಾಲ್ಯೂ ಕೊಟ್ರು ಪಾಸಿಟಿವ್ ವ್ಯಾಲ್ಯೂ ಕೊಟ್ರು ಫೈನಲ್ ಆಗಿ ಅದು ಪಾಸಿಟಿವ್ ಮಾಡೇ ಕಳಿಸುತ್ತೆ. ಹಾಗಾಗಿ ದಿಸ್ ವಿಲ್ ಬಿ ಆಲ್ವೇಸ್ ಐದರ್ ಈಕ್ವಲ್ ಟು 0 ಅಥವಾ ಗ್ರೇಟರ್ ದೆನ್ 0. ಕ್ಲಿಯರ್? ಈಗ ಇದು ಓಕೆ ಮ್ಯಾಮ್, ಇದರ ಕಥೆ ಏನು, ಇದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ತುಂಬಾ ಸಿಂಪಲ್ ನೋಡಿ. ನಾನೇನ್ ಮಾಡ್ತೀನಿ, ಇದೇನಿದೆ ಅಲ್ಲ ಇದನ್ನ ಹೀಗೆ ಬರ್ಕೊಂಡಿರ್ತೀನಿ. ಇಲ್ಲಿ ಇದೇನಿದೆ ಅಲ್ಲ ಈ ಫಂಕ್ಷನ್ ಅನ್ನ ಇಲ್ಲಿ ತಗೊಂಡ್ಬರ್ತೀನಿ. ಅಂದ್ರೆ ಏನು ನೋಡಿ, ಇಲ್ಲಿ ಮೈನಸ್ ಸೈನ್ ಇದೆ. ಈ ಮೈನಸ್ ಸೈನ್ ಅನ್ನ ಇಲ್ಲಿ ತರಬೇಕು ಅಂದ್ರೆ ಲೆಟ್ ಮಿ ಮಲ್ಟಿಪ್ಲೈ ವಿತ್ -1 ಆನ್ ಬೋತ್ ಸೈಡ್ಸ್. ಏನಾಗುತ್ತೆ ಅವಾಗ? ವಾಟ್ ಹ್ಯಾಪನ್ಸ್ ನೋಡಿ, ಮೈನಸ್ ಮಾಡ್ ಎಕ್ಸ್ ಮೈನಸ್ 5 ಈಸ್ ನೋಡಿ, ಯಾವಾಗ ನಾವು ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ತೀವೋ ಇನ್ಈಕ್ವಾಲಿಟಿ ರಿವರ್ಸ್ ಆಗುತ್ತೆ. ರಿಮೆಂಬರ್ ದಿಸ್, ಇನ್ಈಕ್ವಾಲಿಟಿ ರಿವರ್ಸ್ ಆಗುತ್ತೆ. ಗೆಟಿಂಗ್ ಇಟ್? ಇವನ್ ದೋ 0ಕ್ಕೆ ಏನು ತೊಂದರೆನೇ ಆಗಲ್ಲ. 0ಗೆ -1 ಇಂದನಾದ್ರೂ ಮಲ್ಟಿಪ್ಲೈ ಮಾಡ್ರಿ, ಯಾವ್ದ್ರಿಂದನಾದ್ರೂ ಮಲ್ಟಿಪ್ಲೈ ಮಾಡ್ರಿ, ಇಟ್ ವಿಲ್ ರಿಮೇನ್ 0 ಓನ್ಲಿ. ಆದ್ರೆ ಈ ಸಿಂಬಲ್ ಮಾತ್ರ ಚೇಂಜ್ ಆಗುತ್ತೆ. ಸರಿ, ಈಗ ಇಲ್ಲಿ 2 ಇದೆ. ಈ 2 ಅನ್ನ ಇಲ್ಲಿ ತರಬೇಕು ಅಂದ್ರೆ ಲೆಟ್ ಮಿ ಆಡ್ +2 ಆನ್ ಬೋತ್ ಸೈಡ್ಸ್. ಏನಾಗುತ್ತೆ? ಇಲ್ಲಿ +2 ಹಾಕಿದ್ರೆ ಮೈನಸ್ ಮಾಡ್ ಆಫ್ ಎಕ್ಸ್ ಮೈನಸ್ 5 +2, ಅಥವಾ ಅದೇ +2 ಅನ್ನ ಇಲ್ಲಿ ಬರೆದ್ರು ಏನು ತೊಂದರೆ ಇಲ್ಲ. ಬರೆಯೋಣ ಅದನ್ನ. 2 ಮೈನಸ್ ಮಾಡ್ ಆಫ್ ಎಕ್ಸ್ ಮೈನಸ್ 5, ಹೌದಾ, ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0 +2. ಸೊ ಫೈನಲಿ ನಮಗೆ 2 ಮೈನಸ್ ಮಾಡ್ ಎಕ್ಸ್ ಮೈನಸ್ 5 ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 2 ಅನ್ನೋದು ಅರ್ಥ ಆಯ್ತು. ಅಂದ್ರೆ ಈ ಕಂಪ್ಲೀಟ್ ಫಂಕ್ಷನ್ಗೆ ನಮಗೆ ಔಟ್ಪುಟ್ಗಳು ಏನ್ ಬರ್ತಾವಲ್ಲ, ದಟ್ ಈಸ್ ಐದರ್ ಈಕ್ವಲ್ ಟು 2 ಇರುತ್ತೆ ಅಥವಾ ಲೆಸ್ ದೆನ್ 2. ಅಂದ್ರೆ ಇಲ್ಲಿ ರೇಂಜ್ ವಿಲ್ ಬಿ ಈಕ್ವಲ್ ಟು ಫ್ರಮ್ 2 ಟು -∞. ಲೆಸ್ ದೆನ್ 2 ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ಗಳು ಬರ್ತಾ ಹೋಗುತ್ತೆ, ವೇರ್ 2 ಕ್ಯಾನ್ ಬಿ ಇನ್ಕ್ಲೂಡೆಡ್. ಹಾಗೆ -∞ಗೆ ನಾವು ಓಪನ್ ಇಂಟರ್ವೆಲ್ ಹಾಕ್ತೀವಿ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ನೋಡ್ರಿ? ಇಲ್ಲಿ ಕ್ಲೋಸ್ಡ್ ಇಂಟರ್ವೆಲ್ ಇದೆ, ದಿಸ್ ಇಸ್ ಓಪನ್ ಇಂಟರ್ವೆಲ್. ಎರಡೂ ಕಡೆಯಲ್ಲೂ ಡೊಮೇನ್ ರಿಯಲ್ ನಂಬರೇ ಇರೋದು ಒಪ್ತೀನಿ, ಆದ್ರೆ ಇಂಟರ್ವೆಲ್ ನೋಡ್ಕೊಳ್ಳಿ. ಇಂಟರ್ವೆಲ್ ದಟ್ ಈಸ್ 2ಗೆ ಕ್ಲೋಸ್ಡ್ ಇಂಟರ್ವೆಲ್ ಬರಬೇಕು. ಅದು ಇರೋದು ಆಪ್ಷನ್ ಬಿ ಅಲ್ಲಿ. ದೇರ್ ಫೋರ್ ಆಪ್ಷನ್ ಬಿ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಗಾಟ್ ಇಟ್? ಎಸ್, ಸರಿ. ಸೊ ಆಲ್ ರೈಟ್ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನ ಮೇಲೆ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಓಕೆ, ಇದರಲ್ಲಿ ಕೆಲವು PYQs ಗಳನ್ನು ಸಾಲ್ವ್ ಮಾಡಿದೀನಿ, NCERT ಎಕ್ಸಾಂಪಲರ್ ಗಳನ್ನು ಕೂಡ ಸಾಲ್ವ್ ಮಾಡಿದೀನಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನು ಕೂಡ ಸಾಲ್ವ್ ಮಾಡಿದೀನಿ. ಆಲ್ ರೈಟ್, ಸೊ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂಡ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಎಷ್ಟು ಕ್ವೆಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಐಡಿಯಾ ಬರುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ಗೆಟಿಂಗ್ ಇಟ್? ಸೊ ನಾವು ಮಾರ್ಗದರ್ಶನ ತೋರಿಸಬಹುದು, ಕಡೆಯದಾಗಿ ಒಳ್ಳೆ ರಿಸಲ್ಟ್ ಬರೋದು ನಿಮ್ಮಿಂದನೇ, ಕೇವಲ ನಿಮ್ಮಿಂದ, ನಿಮ್ಮ ಹಾರ್ಡ್ ವರ್ಕ್ ಇಂದ. ಹಾಗಾಗಿ ಬಿಲೀವ್ ಯುವರ್ ಸೆಲ್ಫ್ ಅಂತ ಏನ್ ಹೇಳ್ತಾರಲ್ಲ, ಅದು ಸತ್ಯ. ನಿಮ್ಮನ್ನ ನೀವು ನಂಬೋದು ಅಂದ್ರೆ ಅದು ಹೇಗೆ ನಂಬ್ತೀರಾ? ನೀವು ಪ್ರಯತ್ನ ಹಾಕಿದಾಗ ನಂಬಿಕೆ ಬರುತ್ತೆ. ಗೆಟಿಂಗ್ ಇಟ್? ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಇವಾಗ್ಲಿಂದನೇ ಅಂತ ಅಂದ್ಕೊಂಡು, ಮತ್ತೆ ಮುಂದಿನ ಒಂದು ಲೆಕ್ಚರ್ ಸೆಷನ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಗೆ NCERT ಎಕ್ಸಾಂಪಲರ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.